तस्य पूजास्युः मनो वाक्कायवृत्तयः ममैताः इति कर्तारम् उद्देश्यञ्च हरिं स्मरेत्। धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। आनन्दतीर्थोपदिष्टो निधिर्नारायणः क्वयः प्रदर्शितो येन सम्यक् जयतीर्थं तमाश्रये। नौमिन्यायसुधादिकृज्जयमुनीन् श्रीपादरट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघूत्तमगुरून् वैदग्ध्यवारांनिधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। ಭಗವಂತ ನಮಗೆಲ್ಲ ಅನುಗ್ರಹ ಮಾಡಿದ ಉಣ್ಣುವ ತಿನ್ನುವ ವಸ್ತುಗಳು, ಆಹಾರ ಪದಾರ್ಥಗಳು, ಜೊತೆಗೆ ತಿನ್ನುವುದಕ್ಕೆ ಬೇಕಾದ ಶ್ರೇಷ್ಠವಾದ ಈ ಶರೀರ, ಈ ಮುಖ, ರುಚಿಯನ್ನು ನೋಡುವ ನಾಲಿಗೆ, ಅಗಿಯುವ ಹಲ್ಲುಗಳು, ಇಳಿಸುವ ಅನ್ನನಾಳ, ಪಚನ ಮಾಡುವುದಕ್ಕೆ ಬೇಕಾದ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ವಾಯುಗಳು, ಕರಳು, ಅದರಲ್ಲಿರುವ ದೋಷಗಳನ್ನು ಹೊರಗೆ ಹಾಕುವುದಕ್ಕೆ ಬೇಕಾದ ವ್ಯವಸ್ಥೆ, ಉಂಡ ಅನ್ನ ಪಚನ ಆಗಿ ವಿವಿಧ ರೂಪಗಳಲ್ಲಿ ಪರಿಣಾಮ ಹೊಂದಿ ದೇಹದ ವಿವಿಧ ಭಾಗಗಳಿಗೆ ಪುಷ್ಟಿಯನ್ನು ಕೊಡುವಂತೆ ಮಾಡುವ ವ್ಯವಸ್ಥೆ, ಅದರ ಸೂಕ್ಷ್ಮ ರೂಪ, ಅನ್ನದ ಸೂಕ್ಷ್ಮ ರೂಪ ಇದು ಮನಸ್ಸಿಗೂ ಪುಷ್ಟಿಯನ್ನು ಕೊಟ್ಟು ಸರಿಯಾದ ರೀತಿಯಲ್ಲಿ ವಿಹಿತವಾದ ಭಗವಂತನಿಗೆ ನಿವೇದಿತವಾದ ಪವಿತ್ರವಾದ ಆಹಾರವನ್ನು ಸ್ವೀಕಾರ ಮಾಡಿದ್ದರೆ ಶುದ್ಧವಾದ ಮನಸ್ಸು, ಸದ್ವಿಚಾರಗಳು, ಸದಾಲೋಚನೆಗಳು ಮನಸ್ಸಿಗೆ ಬರುವಂತೆ ಆ ಆಹಾರವನ್ನು ಆ ರೀತಿಯಲ್ಲಿ ಕೊಂಡೊಯ್ಯುವ ಪರಮೋಪಕಾರ ಮಾಡುವಂತಹ ಸ್ವಾಮಿ ಭಗವಂತ. ಯಾವ ತಂದೆ ತಾಯಿಗಳು, ಪೋಷಕರು, ಪಾಲಕರು ಇಷ್ಟು ವ್ಯವಸ್ಥೆಯನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಉಣ್ಣುವುದಕ್ಕೆ ತಿನ್ನುವುದಕ್ಕೆ ವಸ್ತುಗಳನ್ನು ಕೊಡಬಹುದು, ಆದರೆ ಈ ರೀತಿಯ ಸರ್ವತೋಮುಖವಾದ ವ್ಯವಸ್ಥೆಯನ್ನು ಮಾಡುವಂಥವರು ಯಾವ ತಂದೆ ಯಾವ ತಾಯಿಯೂ ಅಲ್ಲ. ಆದರೆ ಅಂತಹ ತಾಯಿ ಸರ್ವತೋಮುಖವಾದ ರೀತಿಯಲ್ಲಿ ಎಲ್ಲರಿಗೂ ಅನ್ನವನ್ನು ಆಹಾರವನ್ನು ಕೊಟ್ಟಂತಹ ಸ್ವಾಮಿ ಭಗವಂತ. ಪರಮಾತ್ಮನ ಮುಖದಿಂದ ಹುಟ್ಟಿದವರು ಇಬ್ಬರು, ಪೃಥ್ವಿ ಹಾಗೂ ಅಗ್ನಿ. ಇವರಿಬ್ಬರು ಆ ಮುಖದ ಸೇವೆಯನ್ನು ಮಾಡುವುದಕ್ಕಾಗಿಯೇ ಇದ್ದಾರೆ ಅಂತ ಐತರೇಯೋಪನಿಷತ್ತಿನಲ್ಲಿ ತಿಳಿಸ್ತಾರೆ. ಪೃಥ್ವಿ ತಾನು ವಸ್ತುಗಳನ್ನು ಸೃಷ್ಟಿ ಮಾಡುತ್ತದೆ, ಧಾನ್ಯಗಳನ್ನು ಬೆಳೆಸಿಕೊಡುತ್ತದೆ. ಅಗ್ನಿ ಅದನ್ನು ಬೇಯಿಸಿಕೊಡ್ತಾನೆ. ಇಬ್ಬರಿಗೂ ಕೇಳಿದರೆ, ಏನಿದು ನಿಮ್ಮ ಕೆಲಸ? ನೀನು ಯಾಕೆ ಅಷ್ಟು ಉತ್ಸಾಹದಿಂದ ವಿಧ ವಿಧ ಧಾನ್ಯಗಳನ್ನು ಸೃಷ್ಟಿ ಮಾಡಿಕೊಡ್ತೀಯ ಅಂತ ಕೇಳಿದರೆ, ನಮ್ಮಪ್ಪನಿಗೆ ನೈವೇದ್ಯ ಆಗತ್ತೆ ಅದಕ್ಕೆ ಅಂತ ಪೃಥ್ವಿ ಉತ್ತರ ಕೊಡ್ತಾಳೆ. ನೀನು ಅದೆಷ್ಟು ಉತ್ಸಾಹದಿಂದ ಬೇಯಿಸಿ ಬೇಯಿಸಿ ಕೊಡ್ತೀಯಲ್ಲ, ಹಣ ಎಲ್ಲ ಅಡಿಗೆ ಮಾಡುವವರು ತೆಗೆದುಕೊಂಡು ಹೋಗ್ತಾರೆ. ಬೆಂಕಿಗೆ ಯಾರೂ ಹಣ ಕೊಡೋದಿಲ್ಲ, ಬೆಂಕಿಯ ಹತ್ತರವೂ ಹಣ ಒಯ್ಯೋದಿಲ್ಲ, ತಮ್ಮ ಹಣವೂ ಸುಟ್ಟೋಗ್ತದೆ ಅಂತ. ಆದರೆ ಬೇಯಿಸಿಕೊಡೋದು ನೀನು.
ಅಡಿಗೆ ಮಾಡೋದು ನಿಜವಾಗಿ ನೀನು. ಯಾಕಷ್ಟು ಪ್ರೀತಿ, ಯಾಕಷ್ಟು ವಿಶ್ವಾಸ? ಉಚಿತವಾಗಿ ರುಚಿಯಾದ ಅಡಿಗೆಯನ್ನು ಮಾಡಿಕೊಡುವುದರ ಉದ್ದೇಶ ಏನು ಅಂತ ಕೇಳಿದ್ದಕ್ಕೆ ಅಗ್ನಿ ಹೇಳೋದು, ನಮ್ಮಪ್ಪನಿಗೆ ನೈವೇದ್ಯ ಆಗತ್ತೆ, ನಾನು ಪರಮಾತ್ಮನ ಮುಖದಿಂದಲೇ ಹುಟ್ಟಿದವ, ನನ್ನ ಸಹೋದರಿಯಾದ ಪೃಥ್ವಿ ಅವಳು ಸೃಷ್ಟಿ ಮಾಡಿದರೆ ನಾನು ಅದನ್ನು ಬೇಯಿಸಿಕೊಡ್ತೇನೆ, ಪಕ್ವ ಮಾಡಿಕೊಡ್ತೇನೆ, ನಾವಿಬ್ಬರೂ ಸೇರಿ ಆ ಪರಮಾತ್ಮನ ಮುಖದಿಂದ ಹುಟ್ಟಿದ್ದ ಕಾರಣ ಮುಖದ ಸೇವೆಯನ್ನು ಮಾಡುತ್ತೇವೆ ಅಂತ. ಹೀಗೆ ಪ್ರಪಂಚದೊಳಗಿನ ಪ್ರತಿಯೊಬ್ಬ ವ್ಯಕ್ತಿಗೂ ಮುಖವನ್ನು ಕೊಟ್ಟವನು ದೇವರು ಅನ್ನುವುದಕ್ಕೆ ಅನೇಕ ಅರ್ಥಗಳು. ಮುಖವನ್ನು ಕೊಟ್ಟವ ಅಂದರೆ ಪೃಥ್ವಿಯನ್ನು ಕೊಟ್ಟವ. ಮುಖದಿಂದ ಹುಟ್ಟಿದ್ದರಿಂದ ಪೃಥ್ವಿಗೆ ಮುಖ ಅಂತ ಕರೆಸಿ. ಬ್ರಾಹ್ಮಣೋಸ್ಯ ಮುಖಮಾಸಿ, ಬ್ರಾಹ್ಮಣನೇ ಮುಖ ಅಂತ ಕರೀತಾರೆ, ಅದರ ಅರ್ಥ ಮುಖದಿಂದ ಹುಟ್ಟಿದವ ಅಂತ. ಹಾಗೆ ಪೃಥ್ವಿ ಪರಮಾತ್ಮನ ಮುಖದಿಂದ ಹುಟ್ಟಿದೆ ಅನ್ನುವುದಕ್ಕೆ ಅದನ್ನು ಮುಖ ಅಂತ. ಸರ್ವರಿಗೂ ಮುಖವನ್ನು, ಪೃಥ್ವಿಯನ್ನು ಕೊಟ್ಟವನು ದೇವರು. ಸರ್ವರಿಗೂ ಮುಖವನ್ನು, ಅಗ್ನಿಯನ್ನು ಕೊಟ್ಟವನು ಪರಮಾತ್ಮ. ಅದರ ಲಾಭಗಳು ನಮಗೆ ಬಹಳಷ್ಟು. ಆ ಪೃಥ್ವಿಯ ಮೇಲೆ ನಾವಿರ್ತೇವೆ, ಪೃಥ್ವಿಯಿಂದಲೇ ತಯಾರಾದ ವಸ್ತುಗಳನ್ನು ಸ್ವೀಕಾರ ಮಾಡ್ತೇವೆ. ನಾವು ಉಣ್ಣುವುದಕ್ಕೂ, ತಿನ್ನುವುದಕ್ಕೂ, ಕೂಡುವುದಕ್ಕೂ, ನಿಲ್ಲುವುದಕ್ಕೂ, ಉಪಯೋಗಿಸುವುದಕ್ಕೂ ಎಲ್ಲದಕ್ಕೂ ಪಾರ್ಥಿವ ವಸ್ತುಗಳು ಬೇಕು. ಆ ರೀತಿ ನಾನಾ ರೀತಿಯಿಂದ ನಮಗೆ ಪೃಥ್ವಿ ಉಪಕಾರ ಮಾಡುತ್ತೆ. ಏನೇ ಕಾರ್ಯ ಮಾಡಬೇಕಾದರೂ ಮೊದಲ ಕಾರಣ ಅಧಿಷ್ಠಾನ. ಅಧಿಷ್ಠಾನಂ ತಥಾಕರ್ತ ಭೂಮ್ಯಾದಿ. ಆ ಅಧಿಷ್ಠಾನವಾದ ಭೂಮಿಯನ್ನು, ಪೃಥ್ವಿಯನ್ನು ಎಲ್ಲರಿಗೂ ಕೊಟ್ಟಂಥವನು ಪರಮಾತ್ಮ. ಒಬ್ಬನಿಗೆ ಮನೆ ದೊಡ್ಡದಾಗಿರ್ಬೋದು, ಒಬ್ಬನಿಗೆ ಮನೆ ಚಿಕ್ಕದಾಗಿರ್ಬೋದು, ಅವನವನ ಪುಣ್ಯಕರ್ಮಗಳಿಗೆ ತಕ್ಕಂತೆ ವ್ಯತ್ಯಾಸ ಆಗಿರ್ಬೋದು. ಆದರೆ ಎಲ್ಲರಿಗೂ ಭೂಮಿಯನ್ನು ಮಾತ್ರ ಪರಮಾತ್ಮ ಸಮಾನವಾಗಿ ಕೊಟ್ಟಿದ್ದಾನೆ. ಈ ಭೂಮಿಯಲ್ಲಿ ಎಲ್ಲಿಯಾದರೂ ಯಾರಾದರೂ ಓಡಾಡಬಹುದು. ಆ ರೀತಿಯ ವಿಶಾಲವಾದ ಈ ಪೃಥ್ವಿಯನ್ನು ಅವರವರಿಗೆ ಯೋಗ್ಯವಾದ ಸತ್ಕರ್ಮಗಳನ್ನು ಮಾಡುವುದಕ್ಕೆ ಅಧಿಷ್ಠಾನವಾಗಿ ಪ್ರಪಂಚದೊಳಗಿನ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಭಗವಂತ ಕೊಟ್ಟಿದ್ದಾನೆ. ಇಂತಹ ಪೃಥ್ವಿಯನ್ನು ಕೊಟ್ಟು, ಪಾರ್ಥಿವವಾದಂತಹ ಧಾನ್ಯಾದಿಗಳನ್ನು ಕೊಟ್ಟು, ಪಾರ್ಥಿವ ಶರೀರವನ್ನು ಕೊಟ್ಟು ಉಪಕಾರ ಮಾಡಿದ ಆ ಪರಮಾತ್ಮನಿಗೆ ವಿವೇಕಿಗಳು, ಪ್ರಾಜ್ಞರು, ಪೂತಾತ್ಮರು, ಶಾಸ್ತ್ರವನ್ನು ತಿಳಿದವರು, ಶ್ರುತಶಾಸ್ತ್ರರು ಯಾರಿದ್ದಾರೋ ಅಂತಹ ಸಜ್ಜನರು ದೇವರು ಇಷ್ಟು ನಮಗೆ ಕೊಟ್ಟಾಗ ನಾವು ದೇವರಿಗೆ ಕೃತಜ್ಞತೆಯ ರೂಪದಲ್ಲಿ ಏನಾದರೂ ಅರ್ಪಣೆ ಮಾಡದೆ ಇರಬಾರದು ಅಂತ ಆ ಭಗವಂತನಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡ್ತಾರೆ. ಅದರ ಅರ್ಥ ಅಷ್ಟೇ, ದೇವರಿಗೆ ಹಸಿವೆಯಾಗಿದೆ ಅಂತ ಭಗವಂತನಿಗೆ ನಿವೇದನೆ ಮಾಡುವುದಲ್ಲ. ಅವನ ಹೊಟ್ಟೆಗೇನಿಲ್ಲ ಅಂತನ್ನುವುದಕ್ಕೋಸ್ಕರ ಅಲ್ಲ, ಅದನ್ನೇ ತೋರಿಸಿಕೊಟ್ಟಿದ್ದಾನೆ ಕೃಷ್ಣ. ನಿಮಗೆಲ್ಲ ಗೊತ್ತಲ್ಲ. ಯಾಕೆ ಮಣ್ಣು ತಿಂದಿ ಅಂತ ಕೇಳಿದಳು ಯಶೋದೆ. ನಾನೆಲ್ಲಿ ಮಣ್ಣು ತಿಂದಿದ್ದೇನೆ? ನಾಹಂ ಭಕ್ಷಿತವಾನಂಬ, ನಾನು ತಿಂದೇ ಇಲ್ಲ ಅಂತ ಕೃಷ್ಣ ಉತ್ತರ ಕೊಟ್ಟ. ಇವರೆಲ್ಲ ಹೇಳ್ತಾರಲ್ಲ, ಬಲರಾಮ ಹೇಳ್ತಾನೆ, ಸುಳ್ಳು ಹೇಳ್ತಾನ? ಅವನು ಯಾವಾಗಲೂ ಸರಿಯಾಗಿ ಮಾತನಾಡುವವನು, ಬಲಪಕ್ಷದವನು ಬಲರಾಮ, ಅವನು ಎಡರಾಮ ಅಲ್ಲ. ಅಂತಹ ಬಲರಾಮ ಸುಳ್ಳು ಮಾತನಾಡುವವನಲ್ಲ. ಅವನ ಮಾತಿನ ಮೇಲೆ ನಾನು ವಿಶ್ವಾಸ ಇಡೋದು ಬೇಡವೇ? ಹೋಗಲಿ, ಇನ್ನುಳಿದ ಗೋಪಾಲಕರು ಎಲ್ಲರೂ ಸುಳ್ಳು ಮಾತಾಡ್ತಾರ, ಒಬ್ಬರು ಸುಳ್ಳು ಮಾತಾಡ್ಬೋದು. ಆಗ ಕೃಷ್ಣ ಬಾಯಿ ತೆಗೆದು ತೋರಿಸಿದ, ನೋಡು, ಬೇಕು ಅಂದರೆ ಪರೀಕ್ಷೆ ಮಾಡು, ಮಣ್ಣು ತಿಂದಿದ್ರೆ ನಿನಗೇನಾದರೂ ಗುರುತು ಸಿಗಬೇಕಲ್ಲ, ಸ್ವಲ್ಪ ಕೆಂಪು. ಬಾಯಿ ತೆಗೆದ್ರೆ ಕಂಡದ್ದೇನವಳಿಗೆ ಇಡೀ ಬ್ರಹ್ಮಾಂಡ. ಮತ್ತು ಏನಿದು, ಕೃಷ್ಣ ಸತ್ಯ ಮಾತನಾಡಿದನ ಸುಳ್ಳು ಮಾತನಾಡಿದನ ಅಂತ ಸಂಶಯ. ನಾನು ಮಣ್ಣು ತಿಂದಿಲ್ಲ ಅಂತಾನೆ, ಬಾಯಿ ತೆಗೆದ, ತೋರಿಸಿದ್ದು ಇಡೀ ಬ್ರಹ್ಮಾಂಡ, ಬ್ರಹ್ಮಾಂಡದೊಳಗೆ ಮಣ್ಣು ಇದೆಯಲ್ಲ. ಹಾಗಾದರೆ ಅರ್ಥ ಏನದಕ್ಕೆ? ತಿಂದಿಲ್ಲ ಅನ್ನೋದು ಸರಿಯೇ, ತಿನ್ನೋದು ಅಂದರೆ ಏನು? ಹೊರಗೆ ಇದ್ದದ್ದನ್ನು ಒಳಗೆ ಹಾಕಿಕೊಳ್ಳೋದು. ಮೊದಲು ಯಾವುದು ಒಳಗಿರಲಿಲ್ಲ, ಹೊರಗೆ ಇತ್ತು, ಅದನ್ನು ಒಳಗೆ ಹಾಕಿಕೊಂಡ್ರೆ ಅದು ತಿನ್ನೋದು. ಕೃಷ್ಣ ನಾನು ತಿಂದಿಲ್ಲ ಅಂತ ಹೇಳಿ ಅದನ್ನು ಸಾಬೀತುಪಡಿಸುವುದಕ್ಕೆ ಮಾಡಿದ ಕೆಲಸ ಬಾಯಿ ತೆಗೆದದ್ದು.
ತೆಗೆದಾಗ ಯಶೋದೆ ನೋಡಿದ್ದು ಇಡೀ ವಿಶ್ವವನ್ನ. ಅವಳಿಗೇನು ತೋರಿಸಿಕೊಟ್ಟ ಅಂದರೆ, ನಾನು ತಿಂದಿಲ್ಲ, ಒಳಗಿಲ್ಲದ್ದು ಹೊರಗಿದ್ದದ್ದು ಒಳಗೆ ಬಂದರೆ ಅದು ತಿನ್ನೋದು. ಆದರೆ ಇಡೀ ಬ್ರಹ್ಮಾಂಡವೇ ನನ್ನ ಒಳಗೇ ಇದೆ, ಅದು ತಿನ್ನೋದು ಅಂತಾರ ಯಾರಾದರೂ? ಹಾಗನ್ನೋದಾದರೆ ಎಲ್ಲರ ಸ್ಥಿತಿ ಏನು? ನಿಮ್ಮೆಲ್ಲರ ಸ್ಥಿತಿ ಏನ್ರಿ? ಇಂಥ ದೊಡ್ಡವರು ಅಂತ ಹೇಳ್ಕೋತಾರೆ, ಭಾರಿ ಆಚಾರ್ಯರು, ಸದಾಚಾರ್ಯಗಳು ಅಂತ. ಏನು ಮಾಂಸ ತಿಂತಾರೆ? ಮಾಂಸ ಎಂದು ಮಾಂಸದ ವಾಸನೆ ನೋಡಿಲ್ಲ, ಮಾಂಸ ತಿಂತೀವಿ ಅಂತಂತೀರಲ್ಲಪ್ಪ ನೀವು. ಹೌದು, ಒಳಗೆಲ್ಲ ಮಾಂಸ ಇದೆ ಅಲ್ಲ. ಒಳಗಿರುವ ಮಾಂಸವನ್ನು ನಾವು ತಿನ್ನೋದು ಅಂತ ಲೆಕ್ಕದೊಳಗೆ ತಗೊಂಡ್ರೆ ಎಲ್ಲರೂ ಮಾಂಸ ಭಕ್ಷಣೆ ಮಾಡ್ತಾರೆ ಅಂತ ಆಗಬೇಕಾದೀತು. ಎಲಬು ತಿಂತಾರೆ, ಮಾಂಸ ಪರವಾಗಿಲ್ಲ. ಎಲಬು ತಿನ್ನೋರು ಯಾರೂ ಇಲ್ಲ, ಇವರು ಎಲಬು ತಿಂತಾರಲ್ರಿ. ಏನು ಹೊಲಸು ಅಂದರೆ ಎಲಬು ತಿನ್ನೋದು ಒಳಗೆ ಇದೆ, ತಿನ್ನೋದಲ್ಲ ಅದು. ಹೊರಗಿದ್ದದ್ದನ್ನು ಬಾಯಿಯಿಂದ ಒಳಗೆ ಸೇರಿಸಿದರೆ ಆಗ ಅದು ತಿಂದದ್ದು ಅಂತ. ಪರಮಾತ್ಮ ಅಂದ, ನಾನೇನು ಹೊಸದಾಗಿ ತಿನ್ನಬೇಕಾಗಿದೆ? ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ. ಎಲ್ಲ ಚೇತನರು ಸಮಸ್ತವಾದ ಬ್ರಹ್ಮಾಂಡ ಎಲ್ಲವೂ ನನ್ನ ಕುಕ್ಷಿಯೊಳಗಿದೆ. ಹೊಸದಾಗಿ ನಾನು ಒಳಗೆ ಹಾಕಬೇಕಾದದ್ದೇನಿಲ್ಲ, ನಾನೇನೂ ತಿಂದಿಲ್ಲ, ಎಲ್ಲವೂ ಒಳಗೆ ಇದೆ ಅಂತ ಪರಮಾತ್ಮ ತೋರಿಸಿಕೊಟ್ಟಿದ್ದಾನೆ. ಅಂತಹ ನಿತ್ಯ ತೃಪ್ತನಾದ ಭಗವಂತನಿಗೆ ನಾವು ಕೊಡಬೇಕಾದದ್ದು ಕೇವಲ ಕೃತಜ್ಞತೆ. ಅವನು ಕೊಟ್ಟಿದ್ದಾನೆ ಎನ್ನುವುದರ ಸ್ಮರಣೆಗೋಸ್ಕರ ಮುಂದಿಡಬೇಕು. ಆದರೂ ಭಗವಂತನ ಅದ್ಭುತವಾದ ಅಚಿಂತ್ಯವಾದ ಶಕ್ತಿ ಇದೆ ಅಂತ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಅವನಿಗೇನೂ ಹೊಸದಲ್ಲ, ಎಲ್ಲ ಇದೆ. ಆದರೂ ಪರಮಾತ್ಮನಿಗೆ ಸುಖವಾಯಿತು ಅಂತ ವ್ಯವಹಾರ ಉಂಟು. ಆಗಮಿಷ್ಯತ್ ಸುಖಂಚಾಪಿ ತಚ್ಚಾಸ್ತೇವ ಸದಾಪಿತು ತಥಾಪ್ಯಚಿಂತ್ಯ ಶಕ್ತಿತ್ವಾತ್ ಜಾತಂ ಸುಖಮತೀವಚ. ಆ ಪರಮಾತ್ಮನಿಗೆ ಸುಖ ಅನಾದಿ ಕಾಲದಿಂದ ಏಕಪ್ರಕಾರವಾಗಿದ್ದರೂ ಕೂಡ ನಾವು ನೈವೇದ್ಯವನ್ನು ಅರ್ಪಣೆ ಮಾಡಿದರೆ, ವಸ್ತ್ರವನ್ನು ಅರ್ಪಣೆ ಮಾಡಿದರೆ, ಆ ಭಗವಂತನ ಎದುರಿನಲ್ಲಿ ನೃತ್ಯ ಗಾನಾದಿ ಸೇವೆಗಳನ್ನು ಮಾಡಿದರೆ ಸಂತೋಷವಾಯಿತು ಅಂತ ದೇವರು ಅಂತಾನೆ. ಶಾಸ್ತ್ರವೂ ಹೇಳ್ತದೆ, ಹೀಗೆ ಮಾಡಿದರೆ ದೇವರು ಸಂತುಷ್ಟನಾಗ್ತಾನೆ ಅಂತ. ಆ ವ್ಯವಹಾರ ಹೇಗೆ ಸಾಧ್ಯ? ಯಾವಾಗಲೂ ಸಂತೋಷ ಪರಮಾತ್ಮನಿಗೆ ಸಮಾನವಾಗಿ ಏಕಪ್ರಕಾರವಾಗಿರುವಾಗ ಈ ರೀತಿ ವ್ಯವಹಾರ ಮಾಡುವುದು ಹೇಗೆ ಸಾಧ್ಯ ಅಂತೂ ನಮಗೆ ಅರ್ಥವಾಗೋದಿಲ್ಲ. ಅದು ಭಗವಂತನ ಅಚಿಂತ್ಯ ಶಕ್ತಿ ಅಂತ ಗೀತಾಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಆ ದೃಷ್ಟಿಯಲ್ಲಿ ಪರಮಾತ್ಮ ಸಂತುಷ್ಟನಾಗಿ ನಮಗೆ ಅನುಗ್ರಹ ಮಾಡುತ್ತಾನೆ ಎನ್ನುವುದಕ್ಕೋಸ್ಕರ ನೈವೇದ್ಯವನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಅದಕ್ಕಾಗಿಯೂ ಭಗವಂತನನ್ನು ಸರ್ವತೋಮುಖ ಎಂಬುದಾಗಿ ಕರೆಯೋದು. ಅವನು ಎಲ್ಲರಿಗೆ ಮುಖ ಕೊಟ್ಟ. ಮುಖ ಕೊಟ್ಟ ಅಂದರೆ ಅಗ್ನಿಯನ್ನು ಕೊಟ್ಟ, ಪೃಥ್ವಿಯನ್ನು ಕೊಟ್ಟ, ಈ ಮುಖವನ್ನು ಎಲ್ಲರಿಗೆ ಕೊಟ್ಟ. ಮುಖ ಒಂದೇ ಅಲ್ಲ, ಮುಖವೇ ಮೊದಲಾದ ಎಲ್ಲ ಅವಯವಗಳನ್ನು ನಮಗೆ ಕೊಟ್ಟ. ಇಷ್ಟೆಲ್ಲ ಉಪಕಾರ ಮಾಡಿದ್ದಕ್ಕಾಗಿ ಅವನಿಗೆ ನಾವೇನು ಕೊಡಬೇಕು? ಮತ್ತೆ ಕೃತಜ್ಞತೆಯ ಅರ್ಪಣೆಯ ರೂಪದಲ್ಲಿ ಅದನ್ನೇ ಕೊಡು. ಅವನು ನಮಗೆ ಪೃಥ್ವಿ ಪಾರ್ಥಿವ ವಸ್ತುಗಳನ್ನು ಕೊಟ್ಟ. ನಾವು ಆ ಪರಮಾತ್ಮನಿಗೊಂದು ಪೃಥ್ವಿ, ಒಂದು ದೇವರ ಮನೆಯನ್ನು ಮಾಡಿ ಕೃಷ್ಣಾರ್ಪಣೆ ಹೇಳಬೇಕು. ದೇವರಿಗೊಂದು ಮನೆ, ನಮಗೆಲ್ಲ ಪೃಥ್ವಿಯನ್ನು ಅಧಿಷ್ಠಾನವನ್ನು ಕೊಟ್ಟಿದ್ದಾನಲ್ಲ. ಅದಕ್ಕಾಗಿ ಸರ್ವರು ಅಂದರೆ ನಿನ್ನೆ ತಿಳಿದಿದ್ದೀರಿ, ಸರವರು. ರವ ಅಂದರೆ ವೇದ. ಸರವರು ಯಾರೋ? ಯಾರೆಲ್ಲ ವೇದಶಾಸ್ತ್ರಗಳ ಅಧ್ಯಯನ ಮಾಡಿ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಬದುಕಬೇಕು ಅಂತ ಬಯಸುವ ಸಜ್ಜನರು, ಅವರೆಲ್ಲ ಏನು ಮಾಡ್ತಾರೆ? ಸರ್ವರು ಆ ಭಗವಂತನಿಗೆ ಮುಖವನ್ನು ಅರ್ಪಣೆ ಮಾಡ್ತಾರೆ, ಪೃಥ್ವಿಯನ್ನು ಅರ್ಪಣೆ ಮಾಡ್ತಾರೆ, ನಾನಾ ವಿಧವಾದ ನೈವೇದ್ಯಗಳನ್ನು ಅರ್ಪಣೆ ಮಾಡ್ತಾರೆ. ಮುಖ ಅಂದರೆ ಅಗ್ನಿಯನ್ನು ಅರ್ಪಣೆ ಮಾಡ್ತಾರೆ ಭಗವಂತನಿಗೆ, ಅವನೇ ಕೊಟ್ಟದ್ದು ಅನ್ನೋದಕ್ಕೆ. ಹೇಗೆ ಅರ್ಪಣೆ ಮಾಡೋದು? ಅಗ್ನಿಯನ್ನು ಅರ್ಪಣೆ ಮಾಡೋದು ಅಂದರೆ ದೇವರಿಗೆ ದೀಪವನ್ನು ಹಚ್ಚೋದು, ಮಂಗಳಾರತಿಯನ್ನು ಮಾಡೋದು. ಆ ರೀತಿಯಾಗಿ ಅಗ್ನಿ ತತ್ವವನ್ನು ಕೊಟ್ಟ ಭಗವಂತನ ಉಪಕಾರವನ್ನು ಸ್ಮರಣೆ ಮಾಡೋದು, ಧೂಪ ದೀಪ ಆರತಿ ಇವುಗಳ ಮೂಲಕವಾಗಿ. ಹಾಗೆ ಆ ಭಗವಂತ ಎಲ್ಲರಿಗೂ ಮುಖವನ್ನು ಕೊಟ್ಟು ಅನುಗ್ರಹ ಮಾಡಿದ್ದಕ್ಕೆ ಇನ್ನು ನಮಗೆ ಮುಖ ಕೊಟ್ಟಿದ್ದಾರೆ. ಈ ಮುಖವನ್ನು ಕೊಟ್ಟಿದ್ದಾನೆ ಅನ್ನೋದಕ್ಕಾಗಿ ಈ ಮುಖವನ್ನು ದೇವರಿಗೆ ಅರ್ಪಣೆ ಮಾಡೋದು. ಇದನ್ನು ಹೇಗೆ ಅರ್ಪಣೆ ಮಾಡೋದು? ನೈವೇದ್ಯ ಮುಂದಿಡಬಹುದು.
ನೈವೇದ್ಯವನ್ನು ಪರಮಾತ್ಮನ ಎದುರಿನಲ್ಲಿಡಬಹುದು, ಅಗ್ನಿಯಿಂದ ಪರಮಾತ್ಮನಿಗೆ ಆರತಿ ಧೂಪ ಇತ್ಯಾದಿಗಳನ್ನು ಮಾಡಬಹುದು. ಮುಖವನ್ನು ಅರ್ಪಣೆ ಮಾಡೋದು ಅಂದರೆ ಆ ಮುಖದಿಂದ ದೇವರ ಸೇವೆ ಮಾಡೋದು, ಭಗವಂತನ ಸ್ತೋತ್ರ ಮಾಡೋದು. ಈ ಮುಖವನ್ನು ಕೊಟ್ಟು ಅನುಗ್ರಹ ಮಾಡಿದ್ದೀಯಾ ಅಂತ ಅದೇ ಮುಖದಿಂದ ಆ ಪರಮಾತ್ಮನ ಸ್ತೋತ್ರವನ್ನು ಮಾಡಿ ಮುಖವನ್ನು ಪರಮಾತ್ಮನಿಗೆ ಸರ್ವರೂ ಅರ್ಪಣೆ ಮಾಡುತ್ತಾರೆ. ಹೀಗೆ ಸರ್ವರಿಗೆ ಮುಖ ಕೊಟ್ಟವ, ಅಗ್ನಿ ಪೃಥ್ವಿ ಮೊದಲಾದವುಗಳನ್ನು ಕೊಟ್ಟವ, ಸರ್ವರೂ ಯಾರಿಗೆ ಆ ಮುಖದ ಸಮರ್ಪಣೆಯನ್ನು ಮಾಡ್ತಾರೆ, ಪೃಥ್ವಿ ಅಗ್ನಿ ಮುಖ ಮೊದಲಾದ ಎಲ್ಲವುಗಳನ್ನು, ಅಂತಹ ಪರಮಾತ್ಮನಿಗೆ ಸರ್ವತೋಮುಖ ಅಂತ. ಮುಖ ಅಂದರೆ ಇದೀಗ ಕೇಳಿದ ಹಾಗೆ ಮುಖ ಅಂದರೆ ಬ್ರಾಹ್ಮಣೋಸ್ತೆ ಮುಖಮಾಸಿ, ಸರ್ವರಿಗೂ ಜಗತ್ತಿನಲ್ಲಿರುವ, ನೋಡಿ ಎಂತಹ ಶಬ್ದ ಸರ್ವತೋಮುಖ ಅಂತ. ಆ ಶಬ್ದ ಹೇಗಿದೆ ನೋಡಿ. ಪರಮಾತ್ಮ ಬ್ರಾಹ್ಮಣರನ್ನು ಕೊಟ್ಟ, ಯಾರಿಗೆ ಕೊಟ್ಟ? ಸರ್ವರಿಗೂ ಕೊಟ್ಟಿದ್ದಾನೆ. ಏತದ್ದೇಶ ಪ್ರಸೂತಸ್ಯ ಸಕಾಶಾದ್ ಅಗ್ರಜನ್ಮನಃ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥಿವ್ಯಾಂ ಸರ್ವಮಾನವಾಹ. ಸರ್ವ ಶಬ್ದವನ್ನು ಬಳಸಿದ್ದಾರೆ. ಸರ್ವಮಾನವರಿಗೂ ಸರ್ವರಿಗೂ ಮುಖವನ್ನು ಕೊಟ್ಟ ಅಂದರೆ ಈ ಬ್ರಾಹ್ಮಣರನ್ನು ಕೊಟ್ಟ, ಬ್ರಾಹ್ಮಣ ವರ್ಗವನ್ನು ಕೊಟ್ಟ. ಎದಕ್ಕಾಗಿ? ಉಪದೇಶ ಮಾಡುವುದಕ್ಕಾಗಿ. ಆ ಕೆಲಸ ಬಿಟ್ಟು ಬೇರೆ ಏನಾದರೂ ಉದ್ಯೋಗ ಮಾಡಿದರೆ ಶಾಸ್ತ್ರ ಬಹಳ ಎಚ್ಚರಿಕೆಯನ್ನು ಕೊಡುತ್ತದೆ. ಶ್ರೀಮದ್ ಆಚಾರ್ಯರು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಸ್ವಕರ್ಮ ವಿಪ್ರಸ್ಯ ಜಪೋಪದೇಶವು. ಜಪ ಮಾಡಬೇಕು, ತಿಳಿದ 4 ಮಾತುಗಳನ್ನು 4 ಜನರಿಗೆ ಉಪದೇಶ ಮಾಡಬೇಕು, ಅದು ಅವನ ಕರ್ತವ್ಯ ಅಂತ. ಹೀಗಾಗಿ ಸರ್ವರಿಗೂ ಪರಮಾತ್ಮ ಮುಖವನ್ನು ಕೊಟ್ಟ, ಸರವರಾದ ಮುಖರನ್ನು ಕೊಟ್ಟ. ವೇದಾಧ್ಯಯನ ಸಂಪನ್ನರಾಗಿರುವಂತಹ ಬ್ರಾಹ್ಮಣರನ್ನು ಸಮಾಜಕ್ಕೆ ಪರಮಾತ್ಮ ಕೊಟ್ಟ, ತನ್ನ ಮುಖದಿಂದಲೇ ಸೃಷ್ಟಿ ಮಾಡಿ. ಎದಕ್ಕೋಸ್ಕರ ಕೊಟ್ಟ? ಜ್ಞಾನೋಪದೇಶವನ್ನು ಮಾಡಬೇಕು, ಅದು ನಿಮ್ಮ ಕರ್ತವ್ಯ, ಅದಕ್ಕಾಗಿ ನಿಮ್ಮ ಜೀವನವನ್ನು ಮೀಸಲಿಡಬೇಕು ಅಂತ. ಉಚ್ಚೈರ್ಗತಿರ್ಜಗತಿ ಸಿದ್ಧ್ಯತಿ ಧರ್ಮತಶ್ಚೇತ್ ತಸ್ಯ ಪ್ರಮಾಚ ವಚನೈ ಕೃತಕೇತರೈಶ್ಚೇ ತೇಷಾಂ ಪ್ರಕಾಶನ ದಶಾಚ ಮಹೀಸುರೈಶ್ಚೇ ತಾನಂತರೇಣ ನಿಪತೇತ್ ಕೊನುಮತ್ ಪ್ರಣಾಮ. ಜಗತ್ತಿನಲ್ಲಿ ಉನ್ನತವಾದ ಸ್ಥಾನ ಸಿಗಬೇಕು ಅಂದರೆ ಧರ್ಮದಿಂದ ಸಿಗತ್ತೆ. ಧರ್ಮ ಉಳಿಯಬೇಕು ಅಂದರೆ ವೇದಗಳಿಂದ ಧರ್ಮ ತಿಳಿಯುತ್ತದೆ, ಧರ್ಮ ಉಳಿಯುತ್ತದೆ. ಅಂತಹ ವೇದಗಳ ಸಂರಕ್ಷಣೆಯಾಗಬೇಕು, ಪಠನ ಪಾಠನಗಳು ನಡೆಯಬೇಕು, ಅಧ್ಯಯನದ ಪರಂಪರೆ ಮುಂದುವರಿಯಬೇಕು ಅಂದರೆ ಬ್ರಾಹ್ಮಣರು ಬೇಕು, ವೇದಾಧ್ಯಯನ ಸಂಪನ್ನರು ಬೇಕು. ಅಂದ ಮೇಲೆ ಅವರಿಗೆ ನಮಸ್ಕಾರ ಮಾಡದೆ ಇನ್ಯಾರಿಗೆ ನಮಸ್ಕಾರ ಮಾಡಬೇಕು ಅಂತ. ಹಾಗಾಗಿ ಅಂತಹ ಒಂದು ದೊಡ್ಡ ಶಕ್ತಿಯನ್ನು ಬ್ರಾಹ್ಮಣರಿಗೆ ಪರಮಾತ್ಮ ತಾನು ನೀಡಿ ಅಧ್ಯಯನ ಮಾಡುವುದಕ್ಕೆ ತಾನೇ ಶಕ್ತಿ, ಉತ್ಸಾಹ, ಅವಕಾಶಗಳನ್ನು ಕೊಟ್ಟು ಅವರಿಂದ ಅಧ್ಯಯನ ಮಾಡಿಸಿ ಆ ವೇದಗಳ ಶಾಸ್ತ್ರಗಳ ಪ್ರಚಾರವನ್ನು ಜಗತ್ತಿನಲ್ಲಿ ಮಾಡುವಂತೆ ಪರಮಾತ್ಮ ವ್ಯವಸ್ಥೆ ಮಾಡಿ ಬಹಳ ದೊಡ್ಡ ಉಪಕಾರ ಮಾಡಿದ್ದಾನೆ ಪರಮಾತ್ಮ. ಆದ್ದರಿಂದ ಭಗವಂತನಿಗೆ ಸರ್ವತೋಮುಖ ಅಂತ. ಸರ್ವರಿಗೂ ಮುಖವನ್ನು, ಮುಖರನ್ನು, ಬ್ರಾಹ್ಮಣರನ್ನು ಕೊಟ್ಟವ, ಮುಖರರಾದ ಮುಖರನ್ನು ಕೊಟ್ಟವ. ಮಾತನಾಡಬೇಕು, ಪಾಠ ಪ್ರವಚನ ಮಾಡಬೇಕು, ಮೌನದಿಂದ ಇದ್ದು ಪ್ರಯೋಜನ ಇಲ್ಲ ಅನ್ನೋದಕ್ಕಾಗಿ ಅಂತಹ ಮುಖರರಾದ ಮುಖರನ್ನು ಸರ್ವರಿಗೂ ಕರುಣಿಸಿದ ಆ ಪರಮಾತ್ಮ ಅವನು ಸರ್ವತೋಮುಖ. ಅದಕ್ಕಾಗಿ ಏನು ಮಾಡಬೇಕು? ಪೃಥ್ವಿಯನ್ನು ಕೊಟ್ಟ ಅಂತ ಪೃಥ್ವಿಯನ್ನು ಅವನಿಗೆ ಸಮರ್ಪಣೆ ಮಾಡಿದ್ವಿ ನೈವೇದ್ಯದ ರೂಪದಲ್ಲಿ. ಇನ್ನಿತರ ವಸ್ತ್ರ, ಮನೆ ಎಲ್ಲವನ್ನೂ ದೇವರಿಗೆ ಅರ್ಪಣೆ ಮಾಡಿದ್ವಿ. ಅಗ್ನಿಯಿಂದ ಆರತಿ ಮಾಡಿದ್ವಿ. ಬ್ರಾಹ್ಮಣರನ್ನೇ ಕೊಟ್ಟು ದೇವರು ನಮಗೆ ಉಪಕಾರ ಮಾಡಿದ್ದಾನೆ. ನಮ್ಮ ಗುರುಗಳು, ಅವರ ಗುರುಗಳು, ಗುರುಗಳ ಪರಂಪರೆ, ಅನೇಕ ಸಜ್ಜನರ ಪರಂಪರೆ, ಸತ್ಕಾರ್ಯಗಳಿಗೆ ಸಹಕಾರ ಮಾಡುವ ಅನೇಕ ಸಜ್ಜನರು, ಹೀಗೆಲ್ಲ ದೇವರು ಕೊಟ್ಟಿದ್ದಾನಲ್ಲ. ಅದಕ್ಕೆ ಪರಮಾತ್ಮನಿಗೆ ಏನು ಅರ್ಪಣೆ ಮಾಡಬೇಕು ಅಂದರೆ ಆ ರೀತಿಯ ಜ್ಞಾನವನ್ನು ಉಪದೇಶ ಮಾಡುವ ಗುರುಗಳನ್ನು ನಮಗೆಲ್ಲ ಕೊಟ್ಟು ಅನುಗ್ರಹ ಮಾಡಿದ್ದಕ್ಕೆ ಆ ಭಗವಂತನಿಗೂ ಕೂಡ ಬ್ರಾಹ್ಮಣರನ್ನೇ ಸಮರ್ಪಣೆ ಮಾಡಿಬಿಡೋದು. ಅಂದರೆ ಏನರ್ಥ ಸಮರ್ಪಣೆ ಮಾಡೋದು ಅಂದರೆ? ನಮ್ಮ ಗುರುಗಳು ಎಲ್ಲರೂ ಭಗವಂತನ ಅಧೀನರು ಅಂತ ಚಿಂತನೆ ಮಾಡುವುದು ಒಂದು. ಎಲ್ಲ ಜಗತ್ತಿನೊಳಗಿರುವ ಬ್ರಹ್ಮದೇವರನ್ನು ಆರಂಭ ಮಾಡಿಕೊಂಡು ಎಲ್ಲರೂ ಭಗವಂತನ ಅಧೀನರು ಅಂತ ಚಿಂತನೆ ಮಾಡುವುದೇ ಒಂದು ಸಮರ್ಪಣೆ.
ಇನ್ನೊಂದು, ನಿಮಗೆ ನಿಮ್ಮ ಗುರುಗಳು, ನಿಮ್ಮ ಹಿರಿಯರು, ನಿಮ್ಮ ಬಂಧುಗಳು ಎಲ್ಲರೂ ನಿಮಗೆ ಧರ್ಮದಲ್ಲಿ ಸಹಕಾರ ಮಾಡಿ ಉಪಕಾರ ಮಾಡಿದ್ದಾರಲ್ಲ, ಆ ಎಲ್ಲ ಮುಖರನ್ನ ನಿಮಗೆ ದೇವರು ಕೊಟ್ಟು ಅನುಗ್ರಹ ಮಾಡಿದ್ದಾನಲ್ಲ, ಅದಕ್ಕಾಗಿ ನಿಮ್ಮ ಮಕ್ಕಳನ್ನು, ಅವರನ್ನೂ, ಬ್ರಾಹ್ಮಣರನ್ನು, ನಿಮ್ಮ ಮಕ್ಕಳನ್ನು ಎಲ್ಲರನ್ನೂ ಭಗವಂತನ ಸೇವೆಗಾಗಿ, ಪರಮಾತ್ಮನ ಶಾಸ್ತ್ರಗಳ ಅಧ್ಯಯನವನ್ನು ಮಾಡುವುದಕ್ಕಾಗಿ ನೀವು ಅರ್ಪಣೆ ಮಾಡಿದರೆ ಆಗ ಭಗವಂತನಿಗೆ ಕೃತಜ್ಞತೆ. ಅವನು ನಿಮಗೆ ಮುಖರನ್ನು ಕೊಟ್ಟ, ಅದಕ್ಕಾಗಿ ಅವನಿಗೆ ಮುಖರನ್ನು ಕೊಡಬೇಕು ಅಂದರೆ ಅವನ ಶಾಸ್ತ್ರಗಳನ್ನು ತಿಳಿಯುವ, ಅಧ್ಯಯನ ಮಾಡುವ ಸರವರಾದ ಮುಖರನ್ನು, ಶಾಸ್ತ್ರಗಳ ಅಧ್ಯಯನ ಮಾಡುವಂತಹ ಮಕ್ಕಳನ್ನು, ಶಿಷ್ಯರನ್ನು ಸಿದ್ಧಪಡಿಸಿ ಒಳ್ಳೆ ವಿದ್ವಾಂಸರನ್ನು ಮಾಡಿ, ವೇದಾಧ್ಯಯನ ಸಂಪನ್ನರಾಗುವಂತೆ ಮಾಡಿ, ಜಪ ಪಾರಾಯಣಾದಿಗಳನ್ನು ಮಾಡುವಂತೆ ಮಾಡಿ ಅವರನ್ನು ಭಗವಂತನಿಗೆ ಅರ್ಪಣೆ ಮಾಡಿದರೆ ಅದು ಬಹಳ ದೊಡ್ಡದಾದಂತಹ ಸೇವೆ. ಹಾಗೆ ಮಾಡುತ್ತಾ ಬಂದಿದ್ದಾರೆ ಸಜ್ಜನರು ಪರಂಪರೆಯಲ್ಲಿ. ಅದಕ್ಕಾಗಿಯೇ ಭಗವಂತ ಸರ್ವರಿಂದಲೂ ಮುಖವನ್ನು ಸಮರ್ಪಣೆ ಮಾಡಿಸಿಕೊಂಡವ. ಯಾರಿಗೆ ಎಲ್ಲರೂ ಸಮರ್ಪಣೆ ಮಾಡಿದ್ದಾರೆ ಅಂತಹ ಪರಮಾತ್ಮನನ್ನು ಸರ್ವತೋಮುಖ ಎಂಬುದಾಗಿ. ಅಂತೂ ಬೇರೆ ಇನ್ನೊಬ್ಬರನ್ನಷ್ಟೇ ಸಮರ್ಪಣೆ ಮಾಡೋದು ಅಂತ ತಿಳ್ಕೋಬೇಡಿ. ಸಮರ್ಪಣೆ ಅಂದ ತಕ್ಷಣ ಗೊತ್ತಾಯ್ತಾ, ಏನೋ ಒಂದು ಸಂಕಲ್ಪ, ಮನೆಯಲ್ಲಿ ಇಂತಹ ಒಂದು ಕೆಲಸ ನಡೆಯಬೇಕು, ಪಾಸಾಗಬೇಕು, ನಾನು ಪಾಸಾಗಬೇಕು ಅಂತ ಮಕ್ಕಳು ದೇವರಿಗೆ ಬೇಡಿಕೊಳ್ತಾರೆ. ಹರಕೆ ಪಾಸಾದರೆ ಏನು ಮುಂದೆ ದೇವರಿಗೆ ಏನು ಒಪ್ಪಿಸ್ತೀಯ ಅಂದರೆ, ನಮ್ಮ ತಂದೆ ತಲೆ ಕೂದಲನ್ನು ಸಮರ್ಪಣೆ ಮಾಡ್ತೇನೆ ಅಂತ. ನೀ ಏನು ಮಾಡ್ತೀಯ? ಪಾಸಾದದ್ದು ನೀನು, ಇವನು ಪಾಸಾದದ್ದಕ್ಕೆ ಇವರಪ್ಪ ತಲೆ ಬಳಸಬೇಕು. ಅವಶ್ಯವಾಗಿ ಹರಕೆ ಬೇಡಿಕೊಳ್ಳಿ. ಈ ನಿಮಿತ್ತದಿಂದಾಗಲೂ ಸ್ವಲ್ಪ ಕ್ರಾಫ್ ಹೋಗಿ ಒಂದು 4 ದಿವಸ ನಿಮ್ಮ ಅಪ್ಪಗೆ ಚಂಡಿಕೆ ಬರೋದಾದರೆ ಒಳ್ಳೆಯದು, ತಪ್ಪೇನಲ್ಲ. ಆದರೆ ಹೇಳೋ ತಾತ್ಪರ್ಯ ತಾನು ಸಮರ್ಪಣೆ ಮಾಡಬೇಕು, ಬರೀ ಇನ್ನೊಬ್ಬರ ಹೆಸರಲ್ಲಿ ಸಮರ್ಪಣೆ ಮಾಡಬಾರದು. ಅದಕ್ಕಾಗಿ ತನ್ನನ್ನೇ ತಾನು ಅರ್ಪಣೆ ಮಾಡಿಕೊಳ್ಳಬೇಕು. ಆತ್ಮಾರ್ಪಣ ಏನೋ ಬೇರೆ ಅರ್ಥದಲ್ಲಿ ಅಲ್ಲ, ಆತ್ಮಾಹುತಿದಲ್ಲ ಅಲ್ಲ, ಆತ್ಮಾರ್ಪಣೆ. ತಾನು ಭಗವಂತನ ಅಧೀನ ಅಂತ ತಿಳಿದು ತನ್ನ ದೇಹ, ಇಂದ್ರಿಯ, ಮನಸ್ಸುಗಳೆಲ್ಲ ದೇವರ ಸೇವೆಗಾಗಿ ಮೀಸಲು ಅನ್ನುವ ರೀತಿಯಲ್ಲಿ ಅರ್ಪಣೆ ಮಾಡಿಕೊಂಡ್ರೆ ಅದೇ ದೊಡ್ಡದು. ಯಾಕೆಂದರೆ ಬರೀ ಗುರುಗಳನ್ನು ಕೊಟ್ಟಿಲ್ಲ ದೇವರು, ಬಂಧು ಬಾಂಧವರನ್ನು ಕೊಟ್ಟಿಲ್ಲ, ನಮಗೂ ಈ ಶರೀರವನ್ನು ಕೊಟ್ಟು ಅನುಗ್ರಹ ಮಾಡಿದ್ದಾನಲ್ಲ. ಅದಕ್ಕಾಗಿ ಇಂತಹ ಶ್ರೇಷ್ಠವಾದ ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು ಸಾಧಾರಣವಲ್ಲ. ಸಾಧುಪ್ರಿಯನೇ, ಇದನ್ನು ನೀನೇ ಸ್ವೀಕಾರ ಮಾಡು, ಇದನ್ನು ನಿನ್ನ ಸೇವೆಗಾಗಿ, ಅದಕ್ಕಾಗಿಯೇ ದುಡಿಸಿಕೊಳ್ಳಲೋ ಶ್ರೀನಿವಾಸ ಅಂತ ದಾಸರಂದದ್ದು. ಈ ಶರೀರ ನಿನ್ನ ಮುಂದೆ ನಿಂತಿದೆ, ನಿನಗೆ ಶರಣು ಬಂದಿದ್ದೇನೆ, ನನ್ನ ಈ ಶರೀರ ನಿನ್ನ ಸೇವೆಗಾಗಿ ಮೀಸಲಿರಲಿ. ಮೀಸಲಿದೆ ಅಂತ ನಾನು ಹೇಳಿದರೆ ಇಲ್ಲಿ ನಿನಗಾಗಿ ಈ ಶರೀರ ಮೀಸಲು ಅಂತ ಹೇಳ್ತೇನೆ, ಆಚೆ ಹೋಗಿ ಮತ್ತೆ ಮೀಸೆ ತಿರುಗಿಸ್ತೇನೆ, ನನಗೆ ಸಮಾನ ಯಾರಿಲ್ಲ ಅಂತ ಅಹಂಕಾರದಿಂದ ಬೀಗುತ್ತೇನೆ. ಅಂತಹ ಮೂರ್ಖ ನಾನು. ಅದಕ್ಕಾಗಿ ನನ್ನ ಮೇಲೆ ಪೂರ್ಣ ವಿಶ್ವಾಸ ಇಡಬೇಡ, ದುಡಿಸಿಕೋ. ನೀನೇ ಒಳಗಿದ್ದು ಪ್ರೇರಣೆ ಮಾಡಿ ನನ್ನಿಂದ ದುಡಿಸಿಕೋ, ನನ್ನಿಂದ ಸೇವೆ ತೆಗೆದುಕೊಳ್ಳು, ನನ್ನ ಈ ಶರೀರವನ್ನು ನಿನ್ನದು ಅಂತ. ಆ ರೀತಿ ಪರಮಾತ್ಮನಿಗೆ ತಾನು, ತನ್ನವರು ಎಲ್ಲರನ್ನೂ ಸಮರ್ಪಣೆ ಮಾಡಬೇಕು ಅನ್ನುವುದನ್ನು ಶಾಸ್ತ್ರ ಹೇಳುತ್ತದೆ. ಇಷ್ಟಾನ್ ದಾರಾನ್ ಸುತಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇತ್ ಅಂತ ಎಲ್ಲವನ್ನೂ ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಅಂತ ಭಾಗವತ ಹೇಳುತ್ತದೆ. ಆ ಎಲ್ಲರನ್ನೂ ದಾಸರು ಹೇಳ್ತಾರೆ, ಹೆಂಡರು ಮಕ್ಕಳು ನಿನ್ನ ತೋಂಡರೆಂಬುವರು, ಪಾಂಡುರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರು. ತನ್ನ ಎಲ್ಲ ಬಂಧು ಬಾಂಧವ ನಿತ್ಯದಲ್ಲಿಯೂ ಚಿಂತನೆ ಮಾಡಿದನ ಸರ್ವತೋಮುಖ. ಈ ಎಲ್ಲ ಮುಖರನ್ನ, ತನ್ನ ಮುಖದಿಂದ ಹುಟ್ಟಿದ ಪರಂಪರೆಯನ್ನು, ನಮ್ಮ ಬಂಧು ಬಾಂಧವರನ್ನೆಲ್ಲ ದೇವರು ಕೊಟ್ಟಿದ್ದಾನಲ್ಲ. ನಿಮಗೆ ಎಷ್ಟೆಷ್ಟು ಜನರಿಂದ ಉಪಕಾರವಾಗಿದೆ, ಯಾರೆಲ್ಲರ ಉಪಕಾರದ ಮಧ್ಯದಲ್ಲಿ ಬದುಕ್ತಾ ಇದ್ದೀರಿ, ಅವರೆಲ್ಲರನ್ನ ಒಬ್ಬೊಬ್ಬರನ್ನಾಗಿ ಅವರೊಬ್ಬೊಬ್ಬರ ಮುಖವನ್ನೂ ಕಣ್ಣು ಮುಂದೆ ತಂದುಕೊಳ್ಳಿ. ಆ ಒಬ್ಬೊಬ್ಬರ ಮುಖವನ್ನೂ ಕಣ್ಣು ಮುಂದೆ ತಂದುಕೊಂಡು ತಂದೆ, ತಾಯಿ, ತಾತ, ಮುತ್ತಾತ, ಅಜ್ಜಿ, ಮುತ್ತಜ್ಜಿ, ಹೀಗೆ ಎಲ್ಲ ಬಂಧುಗಳು, ಕೆಲವರೆಲ್ಲ ಸ್ವಲ್ಪ ದೂರದವರಾಗಿದ್ದರೂ ಬಹಳ ಉಪಕಾರ ಮಾಡಿರ್ತಾರೆ, ಅವರೆಲ್ಲರ ಮುಖವನ್ನು ನೆನೆಸಿಕೊಂಡು ಇವರೆಲ್ಲರನ್ನೂ ಭಗವಂತ
ನಮಗೆ ಬಂಧುಗಳನ್ನಾಗಿ, ಪೋಷಕರನ್ನಾಗಿ, ಪಾಲಕರನ್ನಾಗಿ, ಏನಿಲ್ಲ ಪ್ರೀತಿಯಿಂದ ಮಾತನಾಡಿಸುವುದಕ್ಕಾಗಿ ಆದರೂ ಇಷ್ಟು ಜನರನ್ನು ಕೊಟ್ಟಿದ್ದಾನೆ. ನಾನೊಬ್ಬ ಅನಾಥ, ಎಲ್ಲಿಯೋ ಫುಟ್ಪಾತ್ ಮೇಲೆ ಬಿದ್ದು ಹೊರಳಾಡಿ ಭಿಕ್ಷೆ ಬೇಡಿ ಏನಾದರೂ ಒಂದಿಷ್ಟು ತಂಗಳು, ಎಂಜಲು, ಕೊಳತದ್ದು, ಹೊಲಸು ಬಿದ್ದರೆ ತಿಂದು ಹೊಟ್ಟೆ ತುಂಬಿಕೊಳ್ಳುವ ಪರಿಸ್ಥಿತಿಯೊಳಗಿಲ್ಲದೆ ಇದ್ದಂತೆ ಮರ್ಯಾದೆಯಿಂದ, ಅತ್ಯಂತ ಗೌರವದಿಂದ, ಪ್ರೀತಿಯಿಂದ ಮನೆಯೊಳಗೆ ಪ್ರೀತಿಯಿಂದ ಬಡಿಸಿದ ಅನ್ನವನ್ನು ಊಟ ಮಾಡುವ ಭಾಗ್ಯವನ್ನು ಪಡೆದಿದ್ದೇನೆ. ಅಂತಹ ಬಂಧು ಬಳಗದ ಮಧ್ಯದಲ್ಲಿದ್ದೇನೆ. ಈ ಎಲ್ಲ ಮುಖರನ್ನು ಕೊಟ್ಟ ಆ ಸರ್ವತೋಮುಖನಾಗಿರುವಂತಹ ಭಗವಂತನಿಗೆ ಈ ಎಲ್ಲ ಮುಖರನ್ನೂ ಸಮರ್ಪಣೆ ಮಾಡುತ್ತೇನೆ ಅಂತ ಒಬ್ಬೊಬ್ಬರನ್ನು ಏನು ಸಮರ್ಪಣೆ? ಅವರು ತಮ್ಮ ಮನೆಯಲ್ಲಿ ತಾವಿದ್ದಾರೆ, ನಿಮ್ಮಲ್ಲಿ ನೀವಿದ್ದೀರಿ. ಒಂದು ಕಣ್ಣು ಮುಚ್ಚಿ ದೇವರು ಇವರನ್ನು ಕೊಟ್ಟು ನನಗೆ ಅನುಗ್ರಹ ಮಾಡಿದ್ದಾನೆ ಅಂತ ಸ್ಮರಣೆ ಮಾಡೋದು ಬಿಟ್ಟರೆ ಏನೂ ಖರ್ಚಿಲ್ಲ. ಅದು ಏನೇನೂ ಖರ್ಚಿಲ್ಲ. ಆ ತರಹದ ಎಲ್ಲ ಮುಖರ ಸಮರ್ಪಣೆಯನ್ನು, ಜೊತೆಗೆ ನನ್ನ ಶರೀರವನ್ನೂ ನಾನು ಸಮರ್ಪಣೆ ಮಾಡಬೇಕು. ದೇಹ, ಇಂದ್ರಿಯ, ಮನಸ್ಸುಗಳನ್ನು, ಈ ಮುಖ ಅಂತ ಇದೀಗ ಹೇಳಿದನಲ್ಲ, ಮುಖ ಅಂತ ಹೇಳಿದ್ದು ಮಾತ್ರ, ಆದರೆ ಅದು ಉಪಲಕ್ಷಣ. ಇಡೀ ಶರೀರವನ್ನೇ ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ ಎನ್ನುವುದಕ್ಕೋಸ್ಕರ ಸಮಗ್ರವಾದ ಶರೀರವನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಪಾಂಡವರು ಹಾಗೆ ಮಾಡಿದರು. ರಾಜಸೂಯ ಯಾಗ ಆಯಿತು, ಅಶ್ವಮೇಧ ಯಾಗ ಆಯಿತು. ಆ ಅಶ್ವಮೇಧ ಯಾಗ ಎಲ್ಲ ಆದಮೇಲೆ ವೇದವ್ಯಾಸ ದೇವರ ಹತ್ರ ಬರ್ತಾರೆ. ವೇದವ್ಯಾಸ ದೇವರ ಹತ್ರ ಬಂದು ಎಷ್ಟೆಷ್ಟೋ ಋತ್ವಿಜರು, ಬಹಳಷ್ಟು ಜನ ಅಲ್ಲಿ ಬಂದಂತಹ ಋಷಿಗಳು, ಮುನಿಗಳು, ಋತ್ವಿಜರು, ಬ್ರಾಹ್ಮಣರು ಯಜ್ಞದಲ್ಲಿ ಭಾಗವಹಿಸಿದಂತಹ ಮಹಾನುಭಾವರೆಲ್ಲ ಇದ್ದರು. ಅವರಿಗೆಲ್ಲ ದಕ್ಷಿಣೆ ಕೊಡಬೇಕಾಗಿತ್ತು. ಯಜ್ಞ ಮುಗಿದ ಮೇಲೆ, ಯಜ್ಞ ಮುಗಿದ ಕೂಡಲೇ ದಕ್ಷಿಣೆ ಕೊಡಬೇಕು. ಕೆಲವರು ಆಮೇಲೆ ಕೊಡ್ತೇವೆ ಅಂತ ಹೇಳ್ತಾರೆ. ಅಲ್ಲ, ಹಾಗೆ ಹೇಳಿದರೆ ಯಾರನ್ನಾದರೂ ಬೈಲಿಕ್ಕೆ ಹೋಗಬೇಡ್ರಿ, ಸ್ವಲ್ಪ ನಿಧಾನವಾಗಿ ಇಸ್ಕೊಳ್ಳಿ, ತಪ್ಪಿಲ್ಲ. ಆದರೆ ಶಾಸ್ತ್ರ ಹೇಳ್ತದೆ, ಬ್ರಹ್ಮವೈವರ್ತ ಪುರಾಣ ಹೇಳ್ತದೆ, ನೀವು ಎಷ್ಟು ದಿನ ತಡ ಮಾಡ್ತೀರೋ ಅಷ್ಟು ಬಡ್ಡಿ ಸಹಿತವಾಗಿ ದಕ್ಷಿಣೆ ಕೊಡಬೇಕು ಅಂತ ಪುರಾಣ ಹೇಳ್ತದೆ. ಒಂದು ಯಜ್ಞಕ್ಕೆ ಒಂದು 100 ರೂಪಾಯಿ ಅಂತಿದ್ರೆ, ಜಾಸ್ತಿ ಇರ್ಬೋದು ಇವತ್ತು, ನನಗೆ ಗೊತ್ತಿಲ್ಲ, 100 ರೂಪಾಯಿ ಅಂತಿದ್ರೆ ಇವತ್ತೇ ಕೊಟ್ಟರೆ 100, ನಾಳೆ ಆದರೆ ಅದು ಮತ್ತೆ 110, 120, ಇನ್ನೇ ಅಷ್ಟು ಬಹಳ ತಡ ಮಾಡಿ ಕೊಟ್ರಂತೂ ಪುಣ್ಯನೇ ಬರೋದಿಲ್ಲ ಅಂತ ಇದೆ. ಅದಕ್ಕೋಸ್ಕರನೇ ಬಿಟ್ಟೇ ಬಿಡ್ತೀವಿ ಅಂತ ಅನ್ಬೇಡಿ. ಹೇಳುವ ತಾತ್ಪರ್ಯ, ಪಾಂಡವರು ಅಷ್ಟು ಅವ್ರಿಗೇನು ಬೇಕು, ಮಹಾನುಭಾವರು. ಪಾಂಡವಾನಾಂಚ ಮುಕ್ತಾನಾಂ ಅಂತರಂಕಿಂಚಿದೇವಹಿ, ಅಪರೋಕ್ಷ ಜ್ಞಾನಿಗಳು, ಪಕ್ವ ಸಾಧನರು. ಪಕ್ವ ಅಂದ್ರೇನು? ಅತಿ ಪರಿಪಕ್ವ ಸಾಧನರು, ಮಹಾನುಭಾವರು. ಅಂತಹ ದೇವತೋತ್ತಮರಾದ ಪಾಂಡವರು ದಕ್ಷಿಣೆ ಕೊಡೋದಕ್ಕೆ ವಿಳಂಬ ಮಾಡಲಿಲ್ಲ. ಕೂಡಲೇ ವೇದವ್ಯಾಸದೇವರ ಹತ್ರ ಹೋದರು. ಆ ವೇದವ್ಯಾಸದೇವರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಹೃದಾ ಸಮಸ್ತಂ ಹರಯರ್ಪಿತಂ ತೈಃ ಸಹಿದ್ವಿಜಸ್ಥೋಪಿ ಸಮಸ್ತಕರ್ತ ದೇಹೇಂದ್ರಿಯ ಪ್ರಾಣ ಮನೌಸಿ ಚೇತನೈಃ ಸಹೈವ ತಸ್ಮಾ ಅತಿಸೃಜ್ಯ ನೇಮುಃ ತ್ವದೀಯಮೇತನ್ನಿಖಿಲಂ ವಯಂಚ ನ ತ್ವಸ್ಮದೀಯಂ ಕ್ವಚ ಕಿಂಚನೇಶ ಸ್ವತಂತ್ರ ಈಶೋಸಿ ನ ಕಶ್ಚಿದನ್ಯಃ ಸರ್ವತ್ರ ಪೂರ್ಣೋಸಿ ಸದೇತಿ ಹೃಷ್ಟಾಃ. ಹೃದಾ ಸಮಸ್ತಂ ಹರಯೇರ್ಪಿತಂ ತೈಃ, ಹೃದಯಪೂರ್ವಕವಾಗಿ ಸಮಸ್ತವನ್ನು ಅರ್ಪಣೆ ಮಾಡಿದ್ದಾರಂತೆ ಪಾಂಡವರು ವೇದವ್ಯಾಸದೇವರಿಗೆ. ಶ್ರೀಮದಾಚಾರ್ಯರು ಪ್ರಶ್ನೆ ಮಾಡಿಕೊಳ್ತಾರೆ, ಯಜ್ಞ ಮಾಡಿಸಿದವರು 100 ಋತ್ವಿಜರು, ಇನ್ನೂ ಜಾಸ್ತಿ ಇದ್ರೋ ಏನೋ, ಅಷ್ಟೆಲ್ಲ ಜನ ಋತ್ವಿಜರಿದ್ದಾಗ ವೇದವ್ಯಾಸದೇವರು ಒಬ್ಬರಿಗೆ ಇವರು ಯಾಕೆ ದಕ್ಷಿಣೆ ಕೊಟ್ಟರು ಅಂತ. ಸಹಿದ್ವಿಜಸ್ಥೋಪಿ ಸಮಸ್ತ ಕರ್ತ, ಆ ಎಲ್ಲ ದ್ವಿಜರು ಗೊಂಬೆಗಳಿದ್ದಂತೆ, ಅವರೆಲ್ಲರಲ್ಲಿ ಅಂತರ್ಯಾಮಿಯಾಗಿದ್ದು ಅವರಿಂದ ನಿಜವಾಗಿ ಮಾಡಿಸಿದವರು ವೇದವ್ಯಾಸದೇವರೇ. ಸರ್ವಾಂತರ್ಯಾಮಿಯಾಗಿ ಗುರುಷು ಸ್ಥಿತ್ವ ತದ್ವಾರ ಜ್ಞಾನೋಪದೇಷ್ಟೇ, ಗುರುಷು ಸ್ಥಿತ್ವ, ಆ ಎಲ್ಲ ಋತ್ವಿಕ್ಷು ಸ್ಥಿತ್ವ, ಅವರಲ್ಲಿ ನಿಂತು ಯಜ್ಞವನ್ನು ಮಾಡಿಸಿದವರು ಇವರೇ ಎನ್ನುವುದಕ್ಕೆ ವೇದವ್ಯಾಸದೇವರಿಗೆ ಎಲ್ಲವನ್ನ ಅರ್ಪಣೆ ಮಾಡಿದರಂತೆ. ವೇದವ್ಯಾಸದೇವರಿಗೆ ವಿಭಾಗ ಇದು ಬಹಳ ಪ್ರಿಯ ಅಂತ. ಅವರವರ ತಾರತಮ್ಯಕ್ಕೆ ಅನುಗುಣವಾಗಿ ಎಲ್ಲರಿಗೆ ಹಂಚಿಕೊಡೋದು ಅವರಿಗೆ ಬಹಳ ಸೇರ್ತದೆ. ತಾರತಮ್ಯ ಪ್ರಿಯ ಪರಮಾತ್ಮ. ಆ ಋಷಿಗಳ ತಾರತಮ್ಯಕ್ಕೆ ಅನುಗುಣವಾಗಿ ಎಲ್ಲರಿಗೂ ಪರಮಾತ್ಮ ಅದನ್ನು ಹಂಚಿಕೊಡ್ತಾನೆ. ಇವರೆಲ್ಲ ಒಯ್ದು ವೇದವ್ಯಾಸದೇವರಿಗೆ ಕೊಟ್ಟರು, ವೇದವ್ಯಾಸದೇವರು ಅದನ್ನು ಎಲ್ಲರಿಗೂ ಹಂಚಿಕೊಡ್ತಾರೆ. ಹೇಗಿದೆ ನೋಡಿ ಅನುಸಂಧಾನ. ಇವರಿಗೆ ಪುಣ್ಯ ಹೇಗೆ ಬಂತು? ಯಾರಿಗೆ ಕೊಡ್ತಾರೋ
ಅವರ ಯೋಗ್ಯತೆಯ ಮೇಲೆ ಪುಣ್ಯ ಬೆಳೀತಾ ಹೋಗ್ತದೆ. ಒಬ್ಬ ಸಾಮಾನ್ಯ ಜ್ಞಾನಿಗೆ 10 ರೂಪಾಯಿ ಕೊಟ್ಟರೆ ಬರುವ ಪುಣ್ಯ ಬೇರೆ. ಅದೇ 10 ರೂಪಾಯಿಯನ್ನು ಉತ್ತಮನಾದ ಇನ್ನೂ ವಿಶೇಷವಾದ ಜ್ಞಾನ ಸದಾಚಾರ ಸಂಪನ್ನನಾದ ವ್ಯಕ್ತಿಗೆ ಕೊಟ್ಟರೆ ಇನ್ನೂ ಮಹಾಪುಣ್ಯ. ಇನ್ನು ದೇವರಿಗೆ ಕೊಟ್ಟರೆ ಅದಕ್ಕಿಂತ ಹೆಚ್ಚು ಪುಣ್ಯ ಇನ್ನೇನು ಬರಲಿಕ್ಕೆ ಸಾಧ್ಯ? ಅವನಿಗಿಂತ ಮೇಲಿದ್ದಾರೆ ಯಾರು? ಸರ್ವೋತ್ತಮ ಸಜ್ಜನನಾದ ಅಂತಹ ಸದುತ್ತಮನಾದ ಪರಮಾತ್ಮನಿಗೆ ತಾವು ಕೊಟ್ಟು ಮಹಾಪುಣ್ಯವನ್ನು ಪಡೆದುಬಿಟ್ರು. ಹಾಗಾದರೆ ಉಳಿದವರಿಗೆ ಸಿಕ್ಕಿಲ್ಲ ದಕ್ಷಿಣೆ ಅಂತ ಆಗಲಿಲ್ಲ. ಆ ದೇವರು ಎಲ್ಲರಿಗೂ ಹಂಚಿಕೊಟ್ಟ, ಎಲ್ಲರಿಗೂ ಕೊಡಬೇಕಾದದ್ದನ್ನು ಕೊಟ್ಟಿದ್ದಾನೆ. ಆ ರೀತಿ ಸಮಸ್ತವನ್ನು ಅರ್ಪಣೆ ಮಾಡಿದ್ದಾರೆ. ಹೃದಯ ಸಮಸ್ತಂ ಹರೈರ್ಪಿತಂ ತೈಹಿ ಸಹಿದ್ವಿಜಸ್ಥೋಪಿ ಸಮಸ್ತಕರ್ತ. ಹಣವನ್ನು, ಬಂಗಾರ, ಬೆಳ್ಳಿ, ಮುತ್ತು, ರತ್ನ, ವಜ್ರ, ಪಾತ್ರೆಗಳನ್ನು ಕೊಡುವುದರ ಜೊತೆಗೆ ದೇಹೇಂದ್ರಿಯ ಪ್ರಾಣ ಮನೌಸಿ ಚೇತನೈ ಸಹೈವ ತಸ್ಮೈ ಅತಿಸೃಜ್ಜನೇಮು. ತಮ್ಮ ದೇಹ, ಇಂದ್ರಿಯ, ಮನಸ್ಸು, ಪ್ರಾಣ, ಶಕ್ತಿ, ಬುದ್ಧಿ, ಆಲೋಚನೆ ಎಲ್ಲವೂ ನಿನ್ನ ಅಧೀನ ಅಂತ ಪರಮಾತ್ಮನ ಎದುರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಸಮರ್ಪಣೆ ಮಾಡಿದ್ದಾರೆ. ಸಾಷ್ಟಾಂಗ ಪ್ರಣಾಮ ಮಾಡುವುದರ ಉದ್ದೇಶವೇ ಇದು. ದಂಡವದ್ ದೇಹ ಪಾತ. ಆ ಸಂಪೂರ್ಣ ದೇಹವನ್ನೇ ದೇವರ ಮುಂದೆ ಹೀಗೆ ಬೀಳಿಸ್ತೇವಲ್ಲ ಉದ್ದಾಗಿ, ಈ ದೇಹವೇ ನಿನ್ನದು, ತನು ನಿನ್ನದೋ, ಜೀವನ ನಿನ್ನದೋ, ಈ ಶರೀರವೇ ನಿನ್ನದು, ನನ್ನ ಬದುಕು ನಿನ್ನದು ಅಂತನ್ನುವ ರೀತಿಯಲ್ಲಿ ಭಗವಂತನಿಗೆ ಆತ್ಮಾರ್ಪಣೆಯನ್ನು ಮಾಡಿಕೊಳ್ಳುವ ಉದ್ದೇಶ ಆ ನಮಸ್ಕಾರದ ಹಿನ್ನೆಲೆಯಲ್ಲಿ ಇರುತ್ತದೆ. ನೀನು ಸರ್ವೋತ್ತಮ ಅನ್ನುವ ಚಿಂತನ ಒಂದು, ನೀನು ಸರ್ವೋತ್ತಮ, ನಾನು ಅಧಮಾಧಮ, ಜೊತೆಗೆ ನನ್ನ ಈ ಶರೀರ ನಿನ್ನ ಅಧೀನ, ನಿನ್ನ ಸೇವೆಗೆ ಅರ್ಪಿತ, ನೀನಿದನ್ನು ದುಡಿಸಿಕೋ, ನಿನ್ನ ಮುಂದೆ ಹಾಕಿದ್ದೇನೆ ನೋಡು. ಸಾಮಾನ್ಯ ಅಂತಾರೆ ನೋಡಿ ಕೆಲವರೆಲ್ಲ, ನಿನಗೇನು ಬೇಕು ಹೇಳು, ಎಷ್ಟು ಹಣ ಬೇಕು ತಗೋ ಅಂತ ಕೈಯಲ್ಲಿ ಇದ್ರೆ ಒಗಿತಾರೆ. ತಗೋ, ನಿನ್ನ ಮುಂದೆ ಹಾಕಿದ್ದೇನೆ, ಏನು ಬೇಕಾದ್ ಮಾಡು, ನಾನು ಹೇಳಿದ ಕೆಲಸ ಮಾಡು, ನಿನಗೆ ಎಷ್ಟು ಬೇಕೋ ಅಷ್ಟು ತಗೋ ಅಂತ ಶ್ರೀಮಂತನಾಗಿದ್ದರೆ ಕೈಯಲ್ಲಿರುವ ಬಂಡಲನ್ನು ಹೀಗೆ ಒಗಿತಾನೆ. ನಿನ್ನ ಇಷ್ಟ ಬಂದಾಗ ಉಪಯೋಗಿಸ್ಕೋ ಅಂತ. ಹಾಗೆ ದೇವರ ಎದುರಿಗೆ ಹಣ ಒಗೆಯೋದಲ್ಲ, ಆ ಭಗವಂತನ ಎದುರಿನಲ್ಲಿ ಈ ಶರೀರವನ್ನೇ ಒಗೆಯೋದು, ಅದೇ ಸಾಷ್ಟಾಂಗ ನಮಸ್ಕಾರ. ನಿನ್ನೆದುರಿಗೆ ಈ ಶರೀರವನ್ನು ಹಾಕಿದ್ದೇನೆ, ನಿನ್ನೆದುರಿಗೆ ಒಗೆದಿದ್ದೇನೆ, ಎಸೆದಿದ್ದೇನೆ, ಇದನ್ನು ಹೇಗಾದರೂ ಮಾಡು, ಉಪಯೋಗಿಸು, ತೇಲಿಸೋ ಇಲ್ಲ ಮುಳುಗಿಸೋ, ಅದು ನಿನಗೆ ಬಿಟ್ಟದ್ದು, ನಾನಂತೂ ನಿನಗೆ ಅರ್ಪಣೆ ಮಾಡಿದ್ದೇನೆ ಅಂತ ಹೇಳಿದಾಗ ಎಂದಿಗೂ ಮುಳುಗಿಸಿದ ಕಥೆ ಇಲ್ಲ. ನಮೇ ಭಕ್ತ ಪ್ರಣಶ್ಯತಿ, ತೇಲಿಸ್ತಾನೆ, ಉದ್ಧಾರ ಮಾಡ್ತಾನೆ ಪರಮಾತ್ಮ. ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂಕುರು ಪಾಂಡವಾನಾಂ ಜುಗೋಪಕುಕ್ಷಿಂಗತ ಅತ್ತಚಕ್ರ ಮಾತುಶ್ಚ ಮೇಯ ಶರಣಂಗತಾಯಾಃ ಪಿತಾಮಹ ಮೇ ಸಮರೆ ಮರಂಜಯೈಃ ದೇವವ್ರತಾದ್ಯಾದಿರಥೈಸ್ತಿಮಿಂಗಿಲೈಃ ದುರತ್ಯಯಂ ಕೌರವ ಸೈನ್ಯ ಸಾಗರಂ ಕೃತ್ವಾ ತರನ್ ವತ್ಸಪದಂ ಸ್ಮಯತ್ ಪ್ಲವಾಹ. ಆ ಪರಮಾತ್ಮನನ್ನ, ಅವನ ನಾಮವನ್ನು ದೇವರು ಬೇಕಾಗಿಲ್ಲ, ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕೋ. ಕೃತ್ವಾ ತರನ್ ವತ್ಸಪದಂ ಸ್ಮಯತ್ ಪ್ಲವಾಹ. ಆ ಭಗವಂತನ ಶಬ್ದೋಚ್ಚಾರಣೆಯನ್ನು ಮಾಡಿ ಅವನ ನಾಮದಿಂದಲೇ ಸಂಸಾರದ ಸಾಗರವನ್ನು ದಾಟಿ ಬಿಡ್ತಾರೆ ಅಂತ. ಕುರುವಂತಿ ಗೋವತ್ಸಪದಂ ಭವಾಬ್ಧಿಂ. ಸಂಸಾರದ ಸಾಗರವನ್ನು ಆ ಭಗವಂತನನ್ನು ನಂಬಿದ ಭಕ್ತರು ಹೇಗೆ ದಾಟ್ತಾರೆ ಅಂದರೆ, ಒಂದು ಕರು ಕಾಲಿಟ್ಟ ಪುಟ್ಟ ತಗ್ಗಿನಲ್ಲಿ ನಿಂತ ನೀರನ್ನು ಅನಾಯಾಸವಾಗಿ ಹೇಗೆ ದಾಟಬೇಕೋ ಸಂಸಾರದ ಸಾಗರವನ್ನು ಹಾಗೆ ದಾಟುತ್ತಾರೆ ಅಂದರೆ, ದೇವರು ತೇಲಿಸದೆ ಮುಳುಗಿಸ್ತಾನೆ. ಯಾಕೆ? ಅವನು ಉದ್ಧಾರ ಮಾಡಿಯೇ ಮಾಡ್ತಾನೆ. ಆ ವಿಶ್ವಾಸದಿಂದ ನಮ್ಮನ್ನು ನಾವು ಪರಮಾತ್ಮನ ಎದುರಿನಲ್ಲಿ ಚೆಲ್ಲಬೇಕು, ಸಮರ್ಪಣೆ ಮಾಡಿಕೊಳ್ಳಬೇಕು. ಸಾಷ್ಟಾಂಗ ನಮಸ್ಕಾರ ಮಾಡಲಿಕ್ಕೆ ಕೆಲವರಿಗೆ ಆಗುವುದಿಲ್ಲ, ಕಾಲು ನೋವು, ಬೇರೆ ಬೇರೆ ಮಂಡೆ ನೋವು, ಟೊಂಕ ನೋವು, ಏನೇನೋ ಇರುತ್ತೆ. ಮಾನಸಿಕವಾಗಿ ಆದರೂ ನಮ್ಮ ಶರೀರವನ್ನು ಭಗವಂತನ ಮುಂದೆ ಹಾಕಿ ಪರಮಾತ್ಮ ಅದನ್ನು ಒಪ್ಪಿಸಿಕೊಳ್ತಾನೆ. ಏನು ಹೀಗೆ ನಿಂತಿದ್ದಾನೆ, ಎದುರಿಗೆ ಬಂದು ನಮಸ್ಕಾರನೇ ಮಾಡಲಿಲ್ಲ ಅಂತ ಕೋಪ ಮಾಡಿಕೊಳ್ಳಲ್ಲ. ಶಕ್ತಿ ಇದ್ದು ಮಾಡದೇ ಇದ್ದರೆ ಆಗ ಭಗವಂತ ಶಿಕ್ಷೆ ಕೊಡ್ತಾನೆ. ಶಕ್ತಸ್ಯ ಅಶಕ್ತವತ್ ಕರ್ಮ ಮನೋದೋಷ ಇತೀರಿತಾಃ. ಭಾಗವತ ತಾತ್ಪರ್ಯದಲ್ಲಿ
ಮನಸ್ಸಿನ ದೋಷಗಳ ಲಿಸ್ಟನ್ನು ಮಾಡ್ತಾರೆ ಶ್ರೀಮದಾಚಾರ್ಯರು. ಅದರೊಳಗೆ ಹೇಳುವ ಕೊನೆಯದು ಶಕ್ತಸ್ಯ ಅಶಕ್ತವತ್ ಕರ್ಮ. ಶಕ್ತಿ ಚೆನ್ನಾಗಿರ್ತದೆ, ಆದರೂ ನನಗೇನು ಶಕ್ತಿ ಇಲ್ಲ ಅನ್ನೋ ತರಹ ನಾಟಕ ಮಾಡ್ತಾರೆ ಕೆಲವರು. ಅದು ಮನೋದೋಷ ಅಂತ. ಆಲಸ್ಯ, ಬೇರೆ ಏನಲ್ಲ. ಆ ಆಲಸ್ಯದಿಂದ ಶಕ್ತಿ ಇದ್ದರೂ ಅಶಕ್ತನಾದಂತೆ ತೋರಿಸಿದರೆ ಅದಕ್ಕೆ ದೇವರು ಕ್ಷಮೆ ಮಾಡೋದಿಲ್ಲ. ಆದರೆ ಶಕ್ತಿಯೇ ಇಲ್ಲದೇ ಇದ್ದಾಗ ನೀವು ನಿಂತಲ್ಲಿಯೇ ಮನಸ್ಸಿನಿಂದ ಭಕ್ತಿಯಿಂದ ದೇವರಿಗೆ ಕಣ್ಣು ಮುಚ್ಚಿ ನಮಸ್ಕಾರ ಮಾಡಿದರೂ ಸಾಕು, ನೀವು ಮಾಡಿದ ನಮಸ್ಕಾರವನ್ನು ಭಗವಂತ ಸ್ವೀಕಾರ ಮಾಡಿ ಅನುಗ್ರಹ ಮಾಡ್ತಾನೆ. ಕಾರಣ ಅವನಿಗೆ ರಚನಾನುಪಪತ್ಯಧಿಕರಣದಲ್ಲಿ ಟೀಕಾಕೃತ್ಪಾದರು ಹೇಳುವಂತೆ ತದೀಯಂ ಅಂತಃಕರಣಂ ಸ್ಪಷ್ಟಂ ದೃಷ್ಟ್ವಾ. ಅವನಿಗೆ ನಮ್ಮ ಮನಸ್ಸನ್ನು ಬಿಚ್ಚಿ ಇಡಬೇಕಾಗಿಲ್ಲ, ತೆಗೆದಿಡಬೇಕಾಗಿಲ್ಲ. ನಮ್ಮ ಮನಸ್ಸು ಹೇಗಿದೆ ಹಾಗೇ ಓದ್ತಾನೆ ದೇವರು, ಹೇಗಿದೆ ಹಾಗೆ ಓದ್ತಾನೆ. ನಮ್ಮ ಮನಸ್ಸಿನ ಭಾವನೆಗಳನ್ನೆಲ್ಲ ಅಷ್ಟು ಸ್ಪಷ್ಟವಾಗಿ ನೋಡ್ತಾನೆ ಅಂತ ಟೀಕಾಕೃತ್ಪಾದರು ಹೇಳ್ತಾರೆ. ಸ್ವಕೀಯ ಜ್ಞಾನೇಚ್ಛಾ ಪ್ರಯತ್ನೈ ಜ್ಞಾನೇಚ್ಛಾ ಪ್ರಯತ್ನಾನ್ ಉತ್ಪಾದ್ಯ. ಅಂಥ ಭಗವಂತನಿಗೆ ನಮ್ಮ ಮನಸ್ಸನ್ನು ಓದುವುದು ಎಷ್ಟು ಕಷ್ಟ? ಏನೂ ಕಷ್ಟ ಅಲ್ಲ. ಆದರೆ ಭಕ್ತಿ ಮಾತ್ರ ಇರಬೇಕು ಪ್ರಾಮಾಣಿಕವಾಗಿ ಎನ್ನುವುದನ್ನು ತಿಳಿಸಿಕೊಡ್ತಾರೆ. ಹೃದಾ ಸಮಸ್ತಂ ಹರೈರ್ಪಿತಂ ತೈಹಿ ಸಹಿದ್ವಿಜಸ್ಥೋಪಿ ಸಮಸ್ತಕರ್ತ ದೇಹೇಂದ್ರಿಯ ಪ್ರಾಣಮನಾಂಸಿ ಚೇತನೈಹಿ ಸಹೈವ ತಸ್ಮಾ ಅತಿಸೃಜ್ಯ ನೇಮುಹು. ಅವರೆಲ್ಲರೂ ಕೂಡ ನಮಸ್ಕಾರವನ್ನು ಮಾಡಿದ್ದಾರೆ. ಅವರು ಏನು ಭಕ್ತಿಯಿಂದ ನಮಸ್ಕಾರ ಮಾಡಿದರೂ ಆ ಭಕ್ತಿಯ ಪರಾಕಾಷ್ಠೆ ಹೇಗಿತ್ತು, ಏನನುಸಂಧಾನ ಇತ್ತು, ಎಷ್ಟು ಗುಣಗಳಿಂದ. ಸ್ವಾವಧಿಕ ಉತ್ಕೃಷ್ಟತ್ವ ಪ್ರಕಾರಕ ಜ್ಞಾನಾನುಕೂಲ ವ್ಯಾಪಾರ ಅಂದರೆ ಆ ಉತ್ಕೃಷ್ಟತ್ವದ ಗರ್ಭದೊಳಗೆ ಅದೆಷ್ಟು ಗುಣಗಳ ಚಿಂತನವನ್ನು ಅವರು ಮಾಡಿದ್ರು ಅನ್ನೋದು ಇನ್ಯಾರಿಗೂ ಊಹೆ ಮಾಡಲಿಕ್ಕೆ ಸಾಧ್ಯವಾಗಿರಲಿಲ್ಲ ಸಾಮಾನ್ಯರಿಗೆ. ಆ ದೃಷ್ಟಿಯಲ್ಲಿ ಅದು ಪರೋಕ್ಷವಾಗಿಯೇ ಇತ್ತು. ನೇಮು ಅದು ಯಾರೂ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರ ಭಕ್ತಿ, ಅವರ ಅನುಸಂಧಾನ ಅದು ಏನು, ಅಂತಹ ಅದ್ಭುತವಾದ ಭಕ್ತಿಯಿಂದ ಅವರು ನಮಸ್ಕಾರವನ್ನು ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿ ಸಮರ್ಪಣೆ ಮಾಡಿ ಅದೆಲ್ಲ ನಿಮಗೆ ಬೇಕಾದಷ್ಟು ಬಾರಿ ಈ ವೇದಿಕೆಯಲ್ಲಿ ತಾತ್ಪರ್ಯ ನಿರ್ಣಯ ಮಹಾಭಾರತ ಎಲ್ಲ ಕೇಳ್ತಾ ಇದ್ದೀರಿ, ಕೇಳಿದ್ದೀರಿ. ಈಗಲೂ ನಡೆದಿದೆ ಮಹಾಭಾರತ ಪ್ರವಚನ. ಪ್ರಾಯ 400 ಯೋಜನ, 100 ಯೋಜನ, 30 ಯೋಜನ, ಹೀಗೆ ದೊಡ್ಡ ದೊಡ್ಡ ಪರ್ವತಗಳು ಪಾಂಡವರು ರಾಜಸೂಯಾಗದ ಕಾಲದಲ್ಲಿ ತಂದದ್ದು. ಅಷ್ಟು ಸಂಪತ್ತನ್ನು ತಂದಿದ್ದಾರೆ. ಹಾಗೆ ಅಶ್ವಮೇಧ ಯಾಗದ ಪ್ರಸಂಗದಲ್ಲಿಯೂ ಬೇಕಾದಷ್ಟು ಸಂಪತ್ತು ಬಂದು ಬಿದ್ದಿದೆ. ಎಲ್ಲ ಲೋಕಗಳಿಂದ, 14 ಲೋಕಗಳಿಂದ ಎಲ್ಲರೂ ಬಂದಿದ್ದರು ಅಂತ ಇದೆ ಪಾಂಡವರ ಯಾಗಕ್ಕೆ. ಭೂಮಂಡಲದೊಳಗಿನವರಲ್ಲ, ಬರೀ 14 ಲೋಕಗಳಿಂದ ದೇವತೆಗಳು, ಋಷಿಗಳು, ಮುನಿಗಳು ಎಲ್ಲರೂ ಪಾಂಡವರ ಯಾಗದಲ್ಲಿ ಭಾಗವಹಿಸಿದ್ದಾರೆ. ಅಷ್ಟು ಸಂಪತ್ತು ಬಂದಿದೆ. ಅಷ್ಟು ಸಂಪತ್ತನ್ನು ದಾನ ಮಾಡಿದ್ದಾರೆ. ತಗೊಳ್ಳೋದಷ್ಟೇ ಕೆಲವರಿಗೆ ಗೊತ್ತಿರ್ತದೆ, ಕೊಡೋದು ಅಂದರೆ ಕೊನೆ ತನಕ ಗೊತ್ತಾಗೋದಿಲ್ಲ. ಅದಕ್ಕೆ ಬಂದು ತಮ್ಮ ಮಿತ್ರರ ಜೊತೆಗೆ ಕೆಲವರು ಹಂಚಿಕೊಳ್ತಾ ಇದ್ದರಂತೆ. ನೋಡಿ, ನಮ್ಮ ಮನೆಗೆ ಏನಾದರೂ ಕಾರ್ಯಕ್ರಮ ವಿಶೇಷ ಇದ್ದಾಗ ನೀವು ಬರ್ತೀರಾ, ಆಗ ನೀವು ನಮಗೇನಾದರೂ ಕೊಡಿ. ಯಾಕೆಂದರೆ ನಮ್ಮ ಮನೆ ಕಾರ್ಯಕ್ರಮಕ್ಕೆ ಏನು ಬಂದಿರ್ತೀರಿ, ಆಹಾರ ಕೊಡಬೇಕಲ್ಲ, ನೀವೇನಾದರೂ ನಮಗೆ ಕೊಡಿ. ನಿಮ್ಮ ಮನೆಗೆ ನಾವು ಬಂದಾಗ ಆಗ ನೀವು ನಮಗೆ ಕೊಡಿ. ಈಗ ನಮಗೆ ನೀವು ಕೊಡಿ, ಆಗ ನೀವು ನಮಗೆ ಕೊಡಿ. ಅವನೇನೋ ವ್ಯತ್ಯಾಸ ಆಯಿತು ಅಂತ ತಿಳ್ಕೊಂಡ, ಏನೂ ಆಗಿಲ್ಲ, ಶಬ್ದ ಹಿಂದೆ ಮುಂದೆ ಆಯಿತು. ನೀವು ನಮಗೆ ಕೊಡಿ, ನಮಗೆ ನೀವು ಕೊಡಿ. ಕೊನೆವರೆಗೂ ನಾನು ಕೊಡ್ತೇನೆ ಅನ್ನೋದು ಬರೋದೇ ಇಲ್ಲ. ಅದಕ್ಕಾಗಿ ಪಾಂಡವರು ಗಳಿಸುವಾಗಲೂ ಅದೇ ವೈಭವದಿಂದ ಗಳಿಸಿದರು, ಪರಾಕ್ರಮದಿಂದ ಗಳಿಸಿದರು. ಶುದ್ಧವಾದ ಪರಾಕ್ರಮ. ಅಂತಹ ವೈಷ್ಣವ ಪರಾಕ್ರಮದಿಂದ, ವೈಷ್ಣವ ಬಲದಿಂದ, ಶುದ್ಧ ಬಲದಿಂದ, ವಿಷ್ಣು ಭಕ್ತಿಯಿಂದ ಯುದ್ಧ ಮಾಡಿ ಗೆದ್ದು, ಕೆಲವು ಕಡೆಗೆ ಇವರ ಬಲವನ್ನು ನೋಡಿಯೇ ಶರಣಾಗತರಾಗಿ ನತಮಸ್ತಕರಾಗಿ ಎಲ್ಲವನ್ನೂ ಅರ್ಪಣೆ ಮಾಡಿದ್ದಾರೆ. ತರೋದು ಹಾಗೆ ತಂದರು, ಕೊಡೋದು ಹಾಗೆ ಕೊಟ್ಟಿದ್ದಾರೆ. ಅಷ್ಟು ಅದ್ಭುತವಾದ ರೀತಿಯಲ್ಲಿ ಎರಡೂ ಪ್ರಸಂಗಗಳಲ್ಲಿ, ರಾಜಸೂಯ, ಅಶ್ವಮೇಧ ಎರಡೂ ಪ್ರಸಂಗಗಳಲ್ಲಿಯೂ ಹಾಗೇ ದಾನ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದರೂ ಕೂಡ ಇಷ್ಟು ಕೊಟ್ಟಿದ್ದೇವೆ ಅಂತ ಹೇಳಿಕೊಳ್ಳಿಲ್ಲ. ತ್ವದೀಯ ಮೇ ತನ್ನಿಖಿಲಂ ವಯಂಚ,
ಇದೆಲ್ಲವೂ ನಿನ್ನದೇ. ತ್ವದೀಯಮೇತನ್ ನಿಖಿಲಂ, ಇದು ಯಾವುದು ನಮ್ಮದಲ್ಲವೇ ಇಲ್ಲ, ನಮ್ಮದನ್ನು ನಿನಗೆ ಕೊಟ್ಟಿದ್ದೇವೆ. ಅಂದು ವಿಂಧ್ಯಾವಳಿ ಏನು ಕಣ್ಣೀರಿಟ್ಲೋ ಆ ಕಣ್ಣೀರು ದ್ರೌಪದಿಗೆ ಇಡುವ ಪ್ರಸಂಗ ಬರಲಿಲ್ಲ. ನಗನಗತಾ ಇದ್ದಾಳೆ ದ್ರೌಪದಿ. ವಿಂಧ್ಯಾವಳಿ ಕಣ್ಣೀರಿಟ್ಲು. ಕ್ರೀಡಾರ್ಥಮಾತ್ಮನ ಇದಂ ತ್ರಿಜಗತ್ಕೃತಂತೆ ಸ್ವಾಮ್ಯಂತು ತತ್ರ ಕುತಿಯೋ ಪರ ಈಶ ಕುರ್ಯುಹು ತ್ಯಕ್ತಃ ಕ್ರಿಯಃ ಏನು ಕರ್ತುಃ ಪ್ರಭೋಸ್ತವ ಕಿಮಸ್ಯತ ಆವಹಂತಿ ತ್ಯಕ್ತಃ ಕ್ರಿಯಸ್ತ್ವದವರೋಪಿತ ಕರ್ತೃಭಾವಾಃ. ನಾಚಿಕೆ ಇಲ್ಲ ಇವರಿಗೆ, ನನ್ನದನ್ನು ನಾನು ಕೊಡ್ತೇನೆ ಅಂತ ನಿನಗೆ ದಾನ ಕೊಡ್ತಾರಲ್ಲ ಅಂತ ದುಃಖ ಪಡ್ತಾಳೆ ವಿಂಧ್ಯಾವಳಿ. ಆದರೆ ಇವತ್ತು ದ್ರೌಪದಿಗೆ ಆ ದುಃಖ ಪಡೋ ಪ್ರಸಂಗ ಇಲ್ಲ. ಯಾಕೆ ಅಂದರೆ ಪಾಂಡವರಿಗೆ ಅಹಂಕಾರನೇ ಇಲ್ಲ. ತ್ವದೀಯಮೇತನ್ನಿಖಿಲಂ ವಯಂಚ, ನಾವೇ ನಿನ್ನವರು, ನಮ್ಮ ವಸ್ತುಗಳೆಲ್ಲ ನಿನ್ನವು, ನಿನ್ನದನ್ನು ನಿನಗೆ ಅರ್ಪಣೆ ಮಾಡಿದ್ದೇವೆ, ನಮ್ಮದೇನಿಲ್ಲ. ಸ್ವತಂತ್ರ ಏಕೋಸಿ ನ ಕಶ್ಚಿದನ್ಯಃ ಸರ್ವತ್ರ ಪೂರ್ಣೋಸಿ ಸದೇತಿ ಹೃಷ್ಟಾಃ. ಈ ರೀತಿ ಪಾಂಡವರು ಅರ್ಪಣೆ ಮಾಡಿದರಲ್ಲ, ಹಾಗೆ ನಾವು ನಮ್ಮ ವಸ್ತುಗಳನ್ನು ಮಾತ್ರ ಪರಮಾತ್ಮನಿಗೆ ಅರ್ಪಣೆ ಮಾಡುವ ಪ್ರವೃತ್ತಿ ಉಳ್ಳವರಾಗಬಾರದು. ಅಷ್ಟಾದರೂ ಬಹಳ ದೊಡ್ಡದೇ. ಆದರೆ ನಮ್ಮನ್ನೇ ನಾವು ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು. ಮುಖ, ಪರಮಾತ್ಮನ ಮುಖದಿಂದ ಹುಟ್ಟಿದವರು ನಾವೆಲ್ಲ. ಬ್ರಾಹ್ಮಣೋಸ್ತೆ ಮುಖಮಾಸಿ, ನಾವೇ ನಮ್ಮನ್ನು ಹಾಗೂ ನಮ್ಮವರನ್ನು, ನಮ್ಮ ವಸ್ತುಗಳನ್ನು ಕೂಡ ಎಲ್ಲವನ್ನೂ ಆ ಪರಮಾತ್ಮನಿಗೆ ಅರ್ಪಣೆ ಮಾಡೋಣ. ಅವನಿಗೆ ಏನಿಲ್ಲ ಅಂತ ತಿಳಿದು ಅರ್ಪಣೆ ಮಾಡೋದು ಬೇಡ. ಸರ್ವತ್ರ ಪೂರ್ಣೋಸಿ ಸದೇತಿ ಹೃಷ್ಟಾಃ, ಅವನು ಸರ್ವನಿಗೆ ಮುಖವನ್ನ ನಾವೆಲ್ಲರೂ ಕೂಡ ಅರ್ಪಣೆ ಮಾಡೋಣ. ಸರ್ವಂ ಪೂರ್ಣಮಿಹೋಚ್ಯತೆ, ಅವನು ಪೂರ್ಣನೇ, ಆದರೂ ಅವನಿಗೆ ಮುಖದಿಂದ ನಿರ್ಮಿತವಾದ ಪಾರ್ಥಿವಾದಿ ವಸ್ತುಗಳನ್ನು, ನಮ್ಮನ್ನು, ಸರ್ವವನ್ನು ಭಗವಂತನಿಗೆ ಅರ್ಪಣೆ ಮಾಡೋಣ ಅನ್ನುವ ಸರ್ವ ಸಮರ್ಪಣ ಸಂದೇಶವನ್ನು ಸರ್ವತೋಮುಖ ಎಂಬ ಶಬ್ದ ನಮಗೆಲ್ಲ ನೀಡುತ್ತಾ ಇದೆ ಎಂಬುದಾಗಿ ಭಾವಿಸೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣ.